वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಅವನು ದುಷ್ಟ ಶಕ್ತಿಗಳನ್ನ ನಿಗ್ರಹ ಮಾಡೋನು ಅಷ್ಟೇ ಅಲ್ಲದೆ ಈ ಬೆಳಗಿನ ಜಾವದ ನಿದ್ದೆ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಅಸುರ ಶಕ್ತಿ ಹೆಚ್ಚಿರುತ್ತಂತೆ. ಹಾಗಾಗಿ ನಮ್ಮಲ್ಲಿ ನೋಡಿ ಹಿರಿಯರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ ಸೂರ್ಯೋದಯ ಆದ್ಮೇಲೆ ಮಲಗಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅಲ್ಲಿ ಅಸುರ ಶಕ್ತಿ ಹೆಚ್ಚಿರೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ, ನಮ್ಗೆ ಗೊತ್ತಿಲ್ಲದ ಹಾಗೆ ತಾಮಸ ಗುಣ ರಾಜಸ ಗುಣ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಹಿರಿಯರು ಏನ್ ಹೇಳ್ತಾ ಇದ್ರು ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳ್ಬೇಕು. ಈವನ್ ನೀವ್ ಯಾವ್ದಾದ್ರು ಜ್ಯೋತಿಷ್ಯರ ಹತ್ರ ನೀವೇನಾದ್ರೂ ನಿಮ್ಮ ಜಾತಕವನ್ನ ತೋರ್ಸಿದ್ರು ಸಹ ಅವ್ರು ಹೇಳೋದೊಂದೇ, ಪರಿಹಾರದಲ್ಲಿ ಬೇಕಾದ್ರೆ ನೋಡಿ ಇರುತ್ತೆ. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋಕ್ ಹೇಳ್ತಾರೆ. ಇಲ್ಲ ಅರಳಿ ಮರವನ್ನ ಪ್ರದಕ್ಷಿಣೆ ಮಾಡೋದಿಕ್ ಹೇಳ್ತಾರೆ. ಯಾಕೆ ಅಂದ್ರೆ ಬೆಳಗಿನ ಜಾವದಲ್ಲಿ ನಾವು ಆಕ್ಟಿವ್ ಆಗಿರ್ಬೇಕು. ಬೇಕಾದ್ರೆ ನೀವುಗಳು ಅಷ್ಟೇ ಬೆಳಗ್ಗೆ ಬೇಗ ಎದ್ದಾಗ ಇರೋ ಚೈತನ್ಯ ಏನಿದೆ ಅದು ಆ ದಿನದ ಪೂರ್ತಿನ ಕ್ಯಾರಿ ಓವರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬೆಳಗಿನ ಜಾವ ನಾವು ಎದ್ದಿರ್ಬೇಕು, ಸೂರ್ಯೋದಯಕ್ಕೆ ಮುಂಚೆನೆ ನಾವು ಎದ್ದಿರ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದಲ್ಲದ ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಭಗವದ್ಗೀತೆಯಲ್ಲೂ ಭಗವಂತ ಹೇಳಿದಾನೆ, ಯಾರು ತುಂಬಾ ಆಲಸ್ಯಕರವಾಗಿರ್ತಾರೋ ಅವ್ರನ್ನ ನಾನು ದ್ವೇಷಿಸ್ತೀನಿ ಅಂತ, ಅಲ್ವಾ? ಸೊ ಕೃಷ್ಣ ನಮ್ಮನ್ನ ಪ್ರೀತಿಸ್ಬೇಕು ಅಂದ್ರೆ ನಾವು ಬೇಗ ಎದ್ದೇಳ್ಬೇಕು. ಸೊ ಈ ರೀತಿಯಾದಂತಹ ದುಷ್ಟರನ್ನ ಸಂಹಾರ ಮಾಡುವಂತಹ ಭಗವಂತನನ್ನ ಕೇಶಿಹ ಅಂತ ನಾವು ಹೇಳ್ತೀವಿ ಅಂತ ಅರ್ಥವನ್ನ ತಿಳ್ಕೊಂಡ್ವಿ. ಹಾಗೇನೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕೊನೆಯ ಪರಿಹಾರ ಭಗವಂತ. ಅದ್ರ ಜೊತೆ ನಮಗೆ ಸಂಸಾರ ಬಂಧನದಿಂದಲೂ ಸಹ ಆತ ಬಿಡುಗಡೆಯನ್ನ ಹೊಂದಿಸ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನ ಹರಿ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಈ ಭೂಮಿಯನ್ನ ಹರಿದ್ವರ್ಣವಾಗಿ ಮಾಡ್ತಾನೆ, ಅಂದ್ರೆ ಎಲ್ಲೆಲ್ಲೂ ಹಸಿರು ತುಂಬಿರೋ ಹಾಗೆ ಮಾಡ್ತಾನೆ. ಹಾಗಾಗಿ ಭಗವಂತನನ್ನ ಹರಿಹಿ ಅಂತ ಹೇಳ್ತೀವಿ ಅಂತ ಸಾಕಷ್ಟು ಅರ್ಥಗಳನ್ನ ತಿಳ್ಕೊಂಡ್ವಿ. ಇವತ್ತು 70ನೇ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ. 70ನೇ ಶ್ಲೋಕ ಈ ರೀತಿ ಬರ್ತಾ ಹೋಗುತ್ತೆ. ಕಾಮದೇವ ಕಾಮಪಾಲ ಕಾಮೀ ಕಾಂತ ಕೃತಾಗಮಃ ಅನಿರ್ದೇಶವ ಪುರ್ವಿಷ್ಣುರ್ ವೀರೋನಂತೋ ಧನಂಜಯ. ಇಲ್ಲಿ ಮೊದಲನೇ ನಾಮ ಬಂದು ಕಾಮದೇವ ಅಂತ. ಕಾಮದೇವ ಅಂದ ತಕ್ಷಣ ನಾವು ಮನ್ಮಥ ಅಂತ ಮೊದಲಿಗೆ ಅರ್ಥ ತಿಳ್ಕೊಂತೀವಿ. ಈ ನಾಮದ ಮೇಲ್ನೋಟದ ಅರ್ಥ ಎಲ್ರಿಗೂ ತುಂಬಾ ಚಿರಪರಿಚಿತ ಅಂತನೂ ನಮ್ಗನ್ಸುತ್ತೆ. ಆದ್ರೆ ಮನುಷ್ಯನ ಬದುಕಿನಲ್ಲಿ ಬಯಕೆ ಮತ್ತೆ ಅರಿವು, ನಮ್ಗೆ ಬಯಕೆನೂ ಇರಬೇಕು, ಅಟ್ ದ ಸೇಮ್ ಟೈಮ್ ಅರಿವು ಸಹ ಇರಬೇಕು. ಯಾಕೆ ಅಂದ್ರೆ ಚೈತನ್ಯದ ಮೂಲ ಧರ್ಮ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ನಮ್ಮ ಧರ್ಮ ಏನು ಅಂದ್ರೆ ನಮಗೆ ಬಯಕೆಗಳಿರೋದು ತಪ್ಪಲ್ಲ, ಆದ್ರೆ ಅದರ ಬಗ್ಗೆ ನಮಗೆ ಅರಿವಿರಬೇಕು. ನಾನು ಏನ್ ಆಸೆ ಪಡ್ತಾ ಇದ್ದೀನಿ, ಇದು ಸರಿ ಇದೆಯಾ, ಇದು ಧರ್ಮ ಮಾರ್ಗದಲ್ಲಿದ್ಯಾ, ಇದು ಧರ್ಮ ಮಾರ್ಗದಲ್ಲಿ ಇಲ್ವಾ, ಈ ರೀತಿ ನಮಗೆ ಅರಿವು ಇರಬೇಕು. ಕಾಮ ಅಂದ್ರೆ ಸಂಸ್ಕೃತದಲ್ಲಿ ಸೌಂದರ್ಯದ ಸಂಕೇತ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸುಂದರವಾಗಿರೋದನ್ನ ಬಯಸೋದು ಕಾಮ. ಸುಂದರ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಪ್ರಿಯವಾದದ್ದು ಅಂತ. ಅಂದ್ರೆ ಎಲ್ಲಾ ವಸ್ತುನು ಸುಂದರವಾಗಿರ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಸೌಂದರ್ಯ ಮೊದಲು ಆಕರ್ಷಿತವಾಗ್ತಾ ಹೋಗತ್ತೆ. ಧ್ವನಿ ಇರಬಹುದು, ಅಥವಾ ರೂಪ ಇರಬಹುದು, ಅಥವಾ ಅವರ ನಗು ಇರಬಹುದು, ಅವರ ಗುಣ ಇರ್ಬೋದು, ಅದು ನಮ್ಗೆ ಏನಾಗ್ತಾ ಹೋಗುತ್ತೆ, ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಹಾಗೇನೆ ಸುಂದರವಾಗಿರೋದನ್ನ ಅಥವಾ ಪ್ರಿಯವಾದದ್ದನ್ನ ಬಯಸೋದು ಕಾಮ ಅಂತ ಹೇಳ್ತಾರೆ. ಆದ್ರೆ ಸೌಂದರ್ಯ ವಸ್ತುವಿನಲ್ಲಿ ಅಲ್ಲ, ನಾವು ನೋಡುವ ದೃಷ್ಟಿಯಲ್ಲಿದೆ ಅಂತ ಹೇಳ್ತಾ ಹೋಗ್ತಾರೆ. ನಮಗೆ ಯಾವುದು ಇಷ್ಟ ಆಗುತ್ತೋ ಅದು ನಮಗೆ ಸುಂದರವಾಗಿ ಕಾಣುತ್ತೆ. ಅದಕ್ಕೆ ನೋಡಿ ನಮ್ಮ ಹಿರಿಯರು ಎಷ್ಟ್ ಚೆನ್ನಾಗಿ ಗಾದೆಗಳು ಮಾಡಿದ್ದಾರೆ ಅಂದ್ರೆ ಹೆತ್ತವರಿಗೆ ಹೆಗ್ಣ ಮುದ್ದು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮಕ್ಕಳು ಹೇಗೆ ಇರ್ಲಿ, ನಮ್ಗವ್ರು ಪೆಟ್ಟೆ ಅಲ್ವಾ? ತುಂಬಾ ಪ್ರೀತಿ ಅವರನ್ನು ಕಂಡ್ರೆ. ಅಂದ್ರೆ ತಪ್ಪು ಮಾಡ್ದಾಗ ಬೈತೀವಿ ಇಲ್ಲ ಅಂತ ಅಲ್ಲ, ಆದ್ರೆ ಅವ್ರನ್ನ ಕಂಡ್ರೆ ನಮಗೆ ಅದೆಲ್ಲೋ ಗೊತ್ತಿಲ್ಲದ ಹಾಗೆ ಒಂದು ವ್ಯಾಮೋಹದ ಒಂದು ದಾರ ಕಟ್ಕೊಂಡ್ಬಿಟ್ಟಿರ್ತೀವಿ, ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ. ಹಾಗಾಗಿ ಆ ನಮ್ಮ ದೃಷ್ಟಿಯಲ್ಲಿ ಅದಿರುತ್ತೆ ಅಂತ ಹೇಳ್ತಾರೆ. ಹೀಗಿರುವಾಗ
ಕಾಮವನ್ನ ಈಡೇರಿಸುವ ಕಾಮದೇವ ಅಂದ್ರೆ ಮನ್ಮಥ ನಮ್ಮೊಳಗಿದ್ದು ವಿವಿಧ ರೂಪದ ಬಯಕೆಗಳನ್ನ ಪ್ರಚೋದಿಸಿ ಕಾಮನೆಗಳನ್ನ ಈಡೇರಿಸಿ ಆನಂದವನ್ನ ಕೊಟ್ಟು ವಿಹರಿಸುವ ಅಂತ ಹೇಳ್ತಾ ಹೋಗ್ತಾರೆ. ಆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಮದೇವನನ್ನ ಶಿವ ಸಂಹಾರ ಮಾಡ್ಬಿಡ್ತಾನೆ. ಶಿವ ಸಂಹಾರ ಮಾಡಿದಾಗ ರಥಿ ತುಂಬಾ ದುಃಖ ಪಡ್ತಾಳೆ. ಇಲ್ಲ, ನನಗೆ ನನ್ನ ಗಂಡ ಬೇಕೇ ಬೇಕು ಅಂತ. ಅದಕ್ಕಿಂತ ಹೆಚ್ಚಾಗಿ ಏನಾಗತ್ತೆ ಅಂತ ಅಂದ್ರೆ ಈ ಪ್ರಕೃತಿಯ ಸಮತೋಲನನೇ ಬಿಗಡಾಯಿಸ್ಬಿಡುತ್ತೆ. ಯಾಕೆಂದ್ರೆ ನಮಗೆ ಯಾವುದ್ರಲ್ಲೂ ಬಯಕೆನೇ ಇಲ್ಲ, ಆಸೆನೇ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ನಿರಾಸಕ್ತಿ ಹೆಚ್ಚಾಗೋಗುತ್ತೆ. ಮಾಡ್ಬೇಕಾ, ಬೇಕಾ, ಅಲ್ವಾ? ಕ್ವಶನ್ ಮಾರ್ಕ್ಸ್ಗಳು. ಈಗ ನೋಡಿ, ನಾವು ಭಗವಂತನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂದ್ರೂ ಸಹ ಅಲ್ಲಿ ನಮಗೆ ಭಗವಂತನ ಬಗ್ಗೆ ಆಸೆ ಇದೆ, ಪ್ರೀತಿ ಇದೆ. ಹಾಗಾಗಿ ನಾವು ಭಗವಂತನಿಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತೀವಿ. ಅದೇ ರೀತಿ ನಮ್ಗೆ ಯಾವುದೇ ಒಂದು ವಸ್ತು ಬೇಕು ಅಂದ್ರೆ ಅಲ್ಲಿ ಕಾಮದೇವ ಇರಲೇಬೇಕು. ಹಾಗಾಗಿ ಕೇವಲ ರತಿ ಅಷ್ಟೇ ಅಲ್ಲದೆ ಎಲ್ಲ ದೇವಾನುದೇವತೆಗಳು ಸಹ ಶಿವನ ಬಳಿ ಹೋಗಿ ಕೇಳ್ತಾರೆ. ಇಲ್ಲ, ಕಾಮದೇವ ಇಲ್ಲ ಅಂದ್ರೆ ಈ ಪ್ರಕೃತಿಯಲ್ಲಿ ಸೌಂದರ್ಯನೇ ಇರೋದಿಲ್ಲ ಅಂತ. ಅದಕ್ಕೋಸ್ಕರನೇ ಇಲ್ಲಿ ಸಂಸ್ಕೃತದಲ್ಲಿ ಕಾಮ ಅಂದ್ರೆ ಸೌಂದರ್ಯದ ಸಂಕೇತ ಅಂತ ಹೇಳೋದು. ಆಗ ಶಿವ ಹೇಳ್ತಾನೆ, ಅವನು ಮನುಷ್ಯನ ರೂಪದಲ್ಲಿ ಬರೋದಿಲ್ಲ, ಆದ್ರೆ ತತ್ವ ರೂಪದಲ್ಲಿ ನಮ್ಮೆಲ್ಲರ ಒಳಗಡೆ ಇರ್ತಾನೆ ಅಂತ. ಹಾಗಾಗಿ ಇಲ್ಲಿ ಕಾಮದೇವ ಅಂದ ತಕ್ಷಣ ಅವನು ಯಾವುದೋ ಒಂದು ದೇವತೆ ಅನ್ನೋದಕ್ಕಿಂತ ಆತ ಬಯಕೆಗಳ ಅಭಿಮಾನಿ ದೇವತೆಯಾಗಿ ಆತ ನಮ್ಮೊಳಗೆ ಇರ್ತಾನೆ. ಅದೇ ರೀತಿ ಆ ಬಯಕೆಗಳು ಹೇಗಿರ್ಬೇಕು ಅಂತ ಅಂದ್ರೆ ಇದಕ್ಕೂ ಸಹ ಸುಂದರವಾಗಿ ನಮಗೆ ಮುಂದೆ ಅರ್ಥ ಗೊತ್ತಾಗ್ತಾ ಹೋಗುತ್ತೆ. ಆ ಭಗವಂತನ ಕಿವಿ ಓಲೆ ಏನಿದೆ ಅದು ಕರ್ಣಕುಂಡಲ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಕರ್ಣಕುಂಡಲ ಅಂತ ಹೇಳ್ತಾರೆ ಅಂದ್ರೆ ಮನ್ಮಥನ ವಾಹನ ಬಂದು ಮೊಸಳೆ. ಆ ಮೊಸಳೆ ತನ್ನ ಬಾಯಿಯಿಂದ ತನ್ನ ಬಾಲವನ್ನ ಕಚ್ಚಿದಾಗ ಒಂದು ಕಿವಿ ಓಲೆ ಡಿಸೈನ್ ಬರುತ್ತೆ, ರೌಂಡ್ ಡಿಸೈನ್. ಆ ಓಲೆಯನ್ನ ಭಗವಂತ ಹಾಕಿದ್ದಾನೆ ಅಂತ. ಸಾಮಾನ್ಯವಾಗಿ ತಿರುಪತಿ ತಿಮ್ಮಪ್ಪನ ಫೋಟೋ ಬರಿಬೇಕಾದ್ರೆ ಅಥವಾ ಚಿತ್ರವನ್ನ ಬರಿಬೇಕಾದ್ರೆ ಒಂದು ಕಿರೀಟ ಬರೆದು 3 ನಾಮ ಬರೆದು ರೌಂಡ್ 2 ಓಲೆ ಹಾಕ್ಬಿಟ್ರೆ ಸಾಕು, ನಮಗೆ ಗೊತ್ತಾಗುತ್ತೆ ತಿರುಪತಿ ತಿಮ್ಮಪ್ಪ ಅಂತ. ಆ ರೌಂಡ್ ಡಿಸೈನ್ ಯಾವ್ದಪ್ಪ ಅಂತ ನೋಡಿದ್ರೆ ನಾವೆಲ್ಲ ಹೇಳ್ತೀವಲ್ಲ, ಮ್ಯಾಂಗೋ ಡಿಸೈನ್ ಇದೆ ಅಥವಾ ಇನ್ನೇನೇನೋ ಡಿಸೈನ್ಸ್ ಎಲ್ಲ ಇದೆ ಅಂತ ಹೇಗ್ ಹೇಳ್ತೀವಿ, ಹಾಗೆ ಭಗವಂತನ ಕಿವಿಯ ಓಲೆಯ ಡಿಸೈನ್ ಏನಿದೆ ಅದು ಮಕರ ಕುಂಡಲ. ಯಾಕೆ ಮಕರ ಕುಂಡಲ ಇದೆ ಅಂದ್ರೆ ಕಾಮದೇವನ ವಾಹನ ಅದು. ನಮ್ಮ ಬಯಕೆಗಳು ಇತಿ ಮಿತಿಯಲ್ಲಿ ಇರಬೇಕು, ಅದನ್ನ ಮೀರಿ ಅದು ಹೋಗ್ಬಾರ್ದು. ಹೋದ್ರೆ ಅದು ಆ ಆ ಸ್ವಚ್ಛಂದ ಕಾಮ ಆಗತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಸಹ ಅದರದೇ ಆದಂತಹ ಪರಿಧಿಯಲ್ಲಿ ಇರಬೇಕು ಅನ್ನುವ ಉದ್ದೇಶದಿಂದಲೇ ಭಗವಂತ ಆ ವಾಹನವನ್ನು ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾನೆ. ಅದೇ ರೀತಿ ನಮ್ಮೊಳಗೂ ಅಷ್ಟೇ ಯಾವುದೋ ಒಂದು ಬಯಕೆ, ಕಾಮ ಅಂದ ತಕ್ಷಣ ಅದು ಕೆಟ್ಟದ್ದು ಅಂತ ಅಲ್ಲ. ಈಗ ನಮ್ಗೆ ಭಗವಂತ ಬೇಕು ಅನ್ನೋದು ಸಹ ಕಾಮನೇನೆ. ಹಾಗಾಗಿ ಇಲ್ಲಿ ಮನ್ಮಥ ವಿಷ್ಣುವಿಗೆ ಮಗನಾಗಿ ಬರ್ತಾನೆ. ಅದೇ ರೀತಿ ಶಿವನಿಗೆ ಸ್ಕಂದ ಅಂದ್ರೆ ಷಣ್ಮುಖ ಮಗನಾಗಿ ಬರ್ತಾನೆ. ಅವನೇ ಬ್ರಹ್ಮನ ಮಗ ಸನತ್ ಕುಮಾರನಾಗಿ ಬರ್ತಾನೆ. ನಮಗೆ ಕಾಮನೆಗಳನ್ನ ನೀಡುವ ಹಾಗೂ ಅದನ್ನ ನಿಯಂತ್ರಿಸುವ ಮನ್ಮಥ ಸನತ್ ಕುಮಾರ ಮತ್ತು ಷಣ್ಮುಖರ ಒಳಗಿರುವ ಸರ್ವ ಕಾಮನೆಗಳನ್ನ ಗೆದ್ದ ಭಗವಂತ ಕಾಮದೇವ. ಇವತ್ತು ನಾವು ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡೋದು ಅಷ್ಟೇ, ನಮ್ಮ ಎಲ್ಲ ಬಯಕೆಗಳನ್ನ ಈಡೇರಿಸಪ್ಪ ಅನ್ನುವಂತಹ ಒಂದು ಆ ಮಾತಾದ್ರೆ, ಇನ್ನೊಂದು ನಮ್ಮ ಮನಸ್ಸನ್ನ ಹತೋಟಿಗೆ ತಗೋಬೇಕು ಅಂದಾಗ ನಾವು ಆಟೋಮೆಟಿಕಲಿ ನಾವು ಷಣ್ಮುಖನ ಮೊರೆ ಹೋಗ್ತೀವಿ. ಹಾಗೆ ಸನತ್ ಕುಮಾರನ ಮೊರೆ ಹೋಗುದು ಅಷ್ಟೇ, ನನಗೆ ನನ್ನ ಬಯಕೆಗಳನ್ನೆಲ್ಲ ಕಟ್ಟಿಡುವಂತಹ ಅಥವಾ ಇಂದ್ರಿಯಗಳನ್ನ ನಿಗ್ರಹಿಸೋ ಶಕ್ತಿ ಕೊಡು ಅಂತ. ನೋಡಿ, ಇಂದ್ರಿಯಗಳನ್ನ ನಿಗ್ರಹಿಸೋದು ತುಂಬಾ ಸುಲಭ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಆಮೆಯನ್ನು ಸಹ ಕೊಡ್ತಾ ಹೋಗ್ತಾರೆ. ಅಂದ್ರೆ ಆಮೆ ತನ್ನ 2 ಕೈ, 2 ಕಾಲು ಮತ್ತು ತಲೆ 5ನ್ನ ಹೊರಗಡೆ ಇಟ್ಟಿರುತ್ತೆ. ಇದು 5 ನಮ್ಮ ಇಂದ್ರಿಯಗಳು ಅಂತ ತಗೊಂಡ್ರೆ, ಕೆಟ್ಟ ಬಯಕೆಗಳು ಬಂದ ತಕ್ಷಣ ಅಂದ್ರೆ ಎಲ್ಲೋ ತೊಂದ್ರೆ ಆಗತ್ತೆ ಅಂದ ತಕ್ಷಣ ಹೇಗೆ ಅದು ತನ್ನ ಶೆಲ್ ಒಳಗಡೆ ಎಲ್ಲವನ್ನ ಬಚ್ಚಿಟ್ಕೊಂಡ್ಬಿಡತ್ತೋ, ಆ ರೀತಿ ಯಾವುದು ನಮ್ಮನ್ನ ಭಗವಂತನಿಂದ ದೂರ ಮಾಡತ್ತೆ ಅಂತಹ ಕಾಮನೆಗಳು ಇದ್ದಾಗ ನಾವು ನಮ್ಮ ಇಂದ್ರಿಯಗಳನ್ನ ಒಳಗಡೆ ಎಳ್ಕೊಂಡ್ಬಿಡ್ಬೇಕಂತ. ಇದು ನೋಡೋದಕ್ಕೆ ತುಂಬಾ ಸುಲಭ ಅಂತ ಅನ್ಸುತ್ತೆ, ಆದ್ರೆ ಕಾರ್ಯರೂಪಕ್ಕೆ ತರುವುದು ತುಂಬಾ ಕಷ್ಟ. ಯಾಕೆ ಅಂತ ಅಂದ್ರೆ
ಮನುಷ್ಯ ಈ ಭೂಮಿಯ ಮೇಲೆ ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಅಷ್ಟು ಬೇಗ ನಮಗೆ ಇಂದ್ರಿಯ ನಿಗ್ರಹ ಬರುವುದು ತುಂಬಾ ಕಷ್ಟ ಅಂತಲೂ ಹೇಳ್ತಾರೆ. ಹಾಗಾಗಿ ಈ ಕಾಮನೆಗಳನ್ನ ಗೆದ್ದ ಭಗವಂತ, ಏಕೆಂದ್ರೆ ಅವನಿಗೆ ಯಾವುದೇ ರೀತಿಯಾದಂತಹ ಕಾಮನೆಗಳೇ ಇಲ್ಲ, ಆಸೆಗಳೇ ಇಲ್ಲ. ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ, ನಮಗೋಸ್ಕರ ಸೃಷ್ಟಿ ಮಾಡ್ತಾನೆ. ಅಲ್ಲೆಲ್ಲೂ ಒಂದು ಚಿಕ್ಕ ಸಾಸಿವೆ ಕಾಳಷ್ಟು ಸಹ ಆತನಿಗೆ ಸ್ವಾರ್ಥ ಇರೋದಿಲ್ಲ. ನನ್ನದು, ನನಗೆ ಬೇಕು, ನನ್ನವರು ಇದ್ಯಾವುದೂ ಇಲ್ಲ ಆತನಿಗೆ. ಹಾಗಾಗಿ ಎಲ್ಲವನ್ನ ಗೆದ್ದ ಭಗವಂತನನ್ನ ಕಾಮದೇವ ಅಂತ ಹೇಳ್ತೀವಿ. ಇನ್ನು ಕಾಮಪಾಲಹ ಅಂತ ತೆಗೆದುಕೊಂಡ್ರೆ ನಮ್ಮ ಎಲ್ಲ ಬಯಕೆಗಳನ್ನ ರಕ್ಷಣೆ ಮಾಡುವವ ಭಗವಂತ. ನಮ್ಮ ಬಯಕೆ ನಮ್ಮ ಅಧೀನ ಅಲ್ಲ. ಅದಕ್ಕೆ ನಮ್ಮ ಇಂದ್ರಿಯಗಳು ಅಷ್ಟು ಬೇಗ ನಮ್ಮ ಹತೋಟಿಗೆ ಬರೋದಿಲ್ಲ. ಯಾಕೆಂದ್ರೆ ನಮ್ಮ ಬಯಕೆ ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ, ಅಥವಾ ನಮ್ಮ ಅಧೀನ ಅಲ್ಲ, ಅದು ಭಗವಂತ ಕೊಡೋದು. ಧರ್ಮ ಕಾರ್ಯ ಮಾಡಬೇಕು ಅನ್ನುವಂತಹ ಕಾಮ ಇಲ್ಲದಿದ್ದರೆ ಧರ್ಮವಿರೋದಿಲ್ಲ. ಹಣವನ್ನ ಧರ್ಮ ಕಾರ್ಯಕ್ಕೆ ವಿನಿಯೋಗಿಸಬೇಕು ಅನ್ನುವಂತಹ ಕಾಮನೆ ಇಲ್ಲದಿದ್ರೆ ಅರ್ಥಕ್ಕೆ ಬೆಲೆ ಇರೋದಿಲ್ಲ. ಹಾಗೆ ಕಾಮ ಇಲ್ಲದಿದ್ದರೆ ಯಾವುದೂ ಸಹ ಅಸಾಧ್ಯ, ಎಲ್ಲವೂ ಅಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೆ ಬಯಕೆಗಳೇ ಇಲ್ಲದ ಬದುಕಿಲ್ಲ ಅಂತ ಹೇಳ್ತಾರೆ. ಬಯಕೆ ಕೆಟ್ಟದ್ದಲ್ಲ, ಆದರೆ ಕುಸ್ಥಿತವಾದ ಬಯಕೆಗಳು ಮಾತ್ರ ಕೆಟ್ಟದ್ದು. ಯಾರನ್ನೋ ಹಾಳು ಮಾಡ್ಬೇಕು ಅಂದ್ರೆ ತಪ್ಪು, ನನಗೆ ಭಗವಂತ ಬೇಕು ಅನ್ನೋದು ಖಂಡಿತ ತಪ್ಪಲ್ಲ. ನನಗೆ ಇನ್ಯಾವುದೋ ಒಂದು ವಸ್ತು ಬೇಕು, ಅದು ನಂದಾಗ್ಬೇಕು ಅಂತ ಅಂದ್ರೆ ಅದು ತಪ್ಪಾಗ್ತಾ ಹೋಗುತ್ತೆ. ಹಾಗೆ ನಮಗೆ ಒಳ್ಳೆಯ ಬಯಕೆಗಳನ್ನ ಕೊಟ್ಟು ಅದನ್ನ ಪೂರೈಸಿ ಉದ್ಧರಿಸುವ ಭಗವಂತ ಕಾಮಪಾಲ. ಅದಕ್ಕೆ ಹೇಳಿದ್ದು, ನಮಗೆ ಏನೇ ಬೇಕು ಅಂದ್ರೂ ವಿ ಹ್ಯಾವ್ ಟು ಸರೆಂಡರ್ ಹಿಮ್. ನಾವು ಭಗವದ್ಗೀತೆಯಲ್ಲಿ ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದೀವಿ. ನನ್ನ ಭಾವನೆ ಇರಬಹುದು, ನನ್ನ ಆಸೆಗಳಿರಬಹುದು, ನನ್ನ ಇಂದ್ರಿಯ ನಿಗ್ರಹದ ಶಕ್ತಿ ಇರಬಹುದು, ನನ್ನ ಮನಸ್ಸಿರಬಹುದು, ಯಾವುದೂ ಸಹ ನನ್ನ ಕೈಯಲ್ಲಿ ಇಲ್ಲ. ನನ್ನ ಭಾವ, ನನ್ನ ಗುಣ, ನನ್ನ ಧರ್ಮ ಎಲ್ಲವುದೂ ಸಹ ಆತನ ಕೈಯಲ್ಲಿದೆ. ಹಾಗಾಗಿ ವಿ ಹ್ಯಾವ್ ಟು ಸರೆಂಡರ್ ಇಟ್. ಯಾವಾಗ ನಾವು ಸರೆಂಡರ್ ಆಗ್ತೀವಿ, ನಮ್ಗೆ ಒಳ್ಳೆ ಬಯಕೆಗಳು ಬರ್ತಾ ಹೋಗುತ್ತೆ. ಅಂದ್ರೆ ನೋಡಿ, ನಮಗೆ ಒಳ್ಳೆ ಬಯಕೆಗಳನ್ನ ಕೊಟ್ಟು ಅದನ್ನ ಪೂರೈಸ್ತಾ ಹೋಗ್ತಾನೆ. ಅದ್ರ ಜೊತೆ ನಮ್ಮನ್ನ ಉದ್ಧಾರ ಸಹ ಮಾಡ್ತಾ ಹೋಗ್ತಾನೆ. ಇದಕ್ಕೆ ಹೇಳ್ಬೇಕು ಅಂತ ಅಂದ್ರೆ, ವಿಷ್ಣು ಸಹಸ್ರನಾಮವನ್ನ ನಾವು ಯಾವುದಾದರೂ ಕಾಮನೆಯನ್ನ ಇಟ್ಟುಕೊಂಡು ಓದಿದ್ರೆ, ಇದು ನೆಕ್ಸ್ಟ್ ಫಲಶ್ರುತಿಲೂ ನಿಮಗೆ ಬರ್ತಾ ಹೋಗುತ್ತೆ. ಏನೋ ಒಂದು ಕೆಲಸ ನಿಂತು ಹೋಗಿದೆ ಅಂತನೋ, ಅಥವಾ ಇನ್ನೊಂದೋ ಮತ್ತೊಂದೋ ಏನೋ ಒಂದು ಕೆಲಸ ಆಗಬೇಕು ಅಂತ ನಾವು ಭಗವಂತನನ್ನ ಪ್ರಾರ್ಥನೆ ಮಾಡಿ ವಿಷ್ಣು ಸಹಸ್ರನಾಮವನ್ನ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿದಾಗ ಆ ಎಲ್ಲ ಬಯಕೆಗಳು ಈಡೇರ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್, ಯಾವುದೇ ಕಾಮನೆಗಳಿಲ್ಲದೆ ನನಗೆ ಭಗವಂತ ನೀನ್ ಬೇಕು ಅಷ್ಟೇ, ನಾನು ಕೇವಲ ಭಕ್ತಿಯಿಂದ ನಿನ್ನನ್ನ ಪೂಜಿಸ್ತಾ ಇದ್ದೀನಿ, ನಾನು ನಿನ್ನ ಈ ಸಹಸ್ರನಾಮವನ್ನ ತುಂಬಾ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಅಂತ ಯಾವುದೇ ರೀತಿಯಾದಂತಹ ಕಾಮನೆಗಳಿಲ್ಲದೆ ಹೇಳಿದಾಗ ಭಗವಂತ ನಮಗೆ ಮಹಾಪ್ರಸಾದವನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನ ಹತ್ರ ನನಗೆ ಇದು ಬೇಕು ಅನ್ನೋದಕ್ಕಿಂತ ನಿನಗೆ ಯಾವ್ದು ಸರಿ ಅನ್ಸುತ್ತೋ ಹಾಗೆ ಮಾಡು ಅಂತ ಅವನಿಗೆ ಬಿಟ್ಬಿಡ್ಬೇಕು. ನಮ್ಗೇನಾದ್ರೂ ಭಗವಂತನ ಹತ್ರ ಕೇಳಬೇಕು ಅಂತ ಅನ್ಸಿದ ತಕ್ಷಣ ನಮ್ ಕಣ್ಮುಂದೆ ಒಂದ್ಸಲ ಪ್ರಹ್ಲಾದ ಬಂದು ನಿಂತ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ಅವ್ನು ಹೇಳ್ತಾನೆ, ನನ್ನ ಭಕ್ತಿ ವ್ಯಾಪಾರಕ್ಕಿಲ್ಲ ಅಂತ. ತಕ್ಷಣ ಕೋಲ್ ಇಟ್ಕೊಂಡು ಅವ್ನು ನಿಂತಿರ್ತಾನೆ, ನನ್ ಭಕ್ತಿ ವ್ಯಾಪಾರಕ್ಕಿಲ್ಲ ಅಂತ. ಸೊ ನಮಗದ್ ರಿಮೈಂಡರ್, ನೋ, ಯು ಶುಡ್ ನಾಟ್ ಆಸ್ಕ್ ಎನಿಥಿಂಗ್. ನೋಡು, ಬೇಕಾ ಭಗವಂತನ್ನೇ ಕೇಳು, ಇನ್ನೇನು ಕೇಳ್ಬೇಡ ನೀನು ಅಂತ ನಮ್ಗೆ ಪ್ರಹ್ಲಾದ ಹೇಳ್ಕೊಡ್ತಾ ಹೋಗ್ತಾನೆ. ಅದನ್ನೇ ಅವರು ರಾಯರಾಗಿ ನಮಗೆ ಹೇಳೋದು, ಏನು ಕೇಳ್ಬೇಡ ನೀನು ಭಗವಂತನ ಹತ್ರ. ಆದ್ರೆ ನಾವ್ ಇತ್ತೀಚೆಗೆ ಏನಾಗೋಗ್ಬಿಟ್ಟಿದೀವಿ ಅಂದ್ರೆ, ರಾಯರ ಬಳಿ ಹೋಗು ನಮಗೆ ಬೇಕುಗಳನ್ನೇ ಇಡ್ತೀವಿ ವಿನಃ ನಿಮ್ಮ ಹಾಗೆ ಆ ತ್ಯಾಗದ ಜೀವನವನ್ನ, ವೈರಾಗ್ಯದ ಜೀವನವನ್ನ ನಮಗೆ ಕೊಡಿ ಅಂತ ನಾವು ಕೇಳೋದೇ ಇಲ್ಲ ಅಲ್ವಾ. ಹಾಗಾಗಿ ನಮಗೆ ಒಳ್ಳೆ ಬಯಕೆಗಳನ್ನ ಕೊಡ್ತಾನೆ, ಅದನ್ನ ಪೂರೈಸುವಂತಹ ಶಕ್ತಿಯನ್ನೂ ಸಹ ಅವನೇ ಕೊಡ್ತಾನೆ. ನಮ್ಮನ್ನ ಉದ್ಧರಿಸುವ ಭಗವಂತ ಕಾಮಪಾಲ. ಇನ್ನು ಕಾಮಿ ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ, ಕಾಮಿ ಅಂದ್ರೆ ಕಾಮ ಉಳ್ಳವನು ಅನ್ನೋ ಅರ್ಥ ಅಲ್ಲ, ಕಾಮದ ಒಡೆಯ ಭಗವಂತ ಕಾಮಿ. ಜಗತ್ತಿನಲ್ಲಿ ಕಾಮನೆಗಳನ್ನ ಪ್ರೇರೇಪಿಸುವ ಮನ್ಮಥನ ಅಪ್ಪ ಭಗವಂತ ಕಾಮಿ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮಗೆ ಸದ್ ಬಯಕೆಗಳನ್ನ ಕೊಟ್ಟು ಸಲಹುತ್ತಾ ಹೋಗ್ತಾನೆ ಭಗವಂತ. ಇನ್ನು ಕಾಂತಃ ಅಂತ ತೆಗೆದುಕೊಂಡ್ರೆ,
ರತಿ ಮನ್ಮಥರಿಗೆ ರೂಪವನ್ನ ಕೊಟ್ಟ ಭಗವಂತ ಎಲ್ಲರೂ ಬಯಸುವಂತಹ ಪರಮ ಸುಂದರ ಮೂರ್ತಿ, ಪರಮ ಸುಂದರ ಮಂಗಲೀಕ ರೂಪ ಆತನದ್ದು ಅಂತ ಹೇಳ್ತಾರೆ. ಇಲ್ಲಿ ಸೌಂದರ್ಯ ಅಂದ್ರೆ ಬಾಹ್ಯ ಸೌಂದರ್ಯ ಅಲ್ಲ, ಪಂಚಭೂತಗಳಿಂದಾದ ಸೌಂದರ್ಯ ಖಂಡಿತವಾಗಿಯೂ ಅಲ್ಲ, ಜ್ಞಾನಾನಂದಮಯಗಳಿಂದ ತುಂಬಿದಂತಹ ಪರಿಪೂರ್ಣ ಸೌಂದರ್ಯ ಭಗವಂತನದು. ಇಂತಹ ಸೌಂದರ್ಯ ಮೂರ್ತಿ ಭಗವಂತನನ್ನ ಕಾಂತಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಏಕೆಂದ್ರೆ ಈಗ ನಾವು ಭಗವಂತನನ್ನ ಯಾವ್ದಕ್ಕಾದ್ರೂ ಕಂಪೇರ್ ಮಾಡ್ಬೇಕು ಅಂದ್ರೂ ನಾವೇನ್ ಮಾಡ್ತೀವಿ, ಆ ಹಲವಾರು ಈಗ ಪ್ರಾಕೃತಿಕ ವಸ್ತುಗಳಿಗೆ ಕಂಪೇರ್ ಮಾಡ್ತೀವಿ. ಉದಾಹರಣೆ ಕಮಲಾಕ್ಷ ಅಂತನೋ, ಅಥವಾ ಪ ಕಮಲಾಕ್ಷ ಅಂತ ಅನ್ಬೇಕಾದ್ರೆ ಅವನ ಕಣ್ಣು ಕಮಲದ ಹಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅಥವಾ ಸರ್ವತಶ್ಚಕ್ಷು ಅನ್ಬೇಕಾದ್ರೂ ಅಷ್ಟೇ, ಅವನ ಕಣ್ಣು ಎಲ್ಲಾ ಕಡೆ ಇದೆ ಅಂತ ಹೇಳ್ತೀವಿ. ಅದ್ ನಮಗೆ ಕಾಣುತ್ತಾ? ಕಾಣೋದಿಲ್ಲ. ಅದೇ ರೀತಿ ಅವನ ಆಕಾರ ಏನಿದೆ ಅದು ಬೃಹದ್ ರೂಪಿಯಾಗಿದೆ, ಆಕಾಶದ ಉದ್ದಕ್ಕೂ ಹರಡಿದೆ ಅಂತ ಅಂದ್ರೆ ಆಕಾಶ ಎಷ್ಟಿದೆ ವಿ ಕಾಂಟ್ ಕೌಂಟ್. ಅಥವಾ ಅವನ ವಿರಾಟ ರೂಪವನ್ನ ಹೇಳ್ಬೇಕಾದ್ರೂ ಬುಫ್ ಪಾದ ವೀಸ್ಯನಾಭಿರ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಶಾಂತಾಕಾರಂ ಹೇಳ್ತಾ ಹೋಗ್ತೀವಿ. ಅಂದ್ರೆ ಧ್ಯಾನದ ಒಂದೊಂದು ಶ್ಲೋಕಗಳು ತಗೊಂಡಾಗ್ಲೂ ಸಹ ಈ ನಮಗೆ ಅರ್ಥ ಆಗುವ ಹಾಗೆ ಇಲ್ಲಿ ಅದಕ್ಕಿಂತಲೂ ವಿಶೇಷವಾಗಿದ್ದಾನೆ ಅನ್ನುವಂತಹ ಅರ್ಥಗಳೇ ಬರ್ತಾ ಹೋಗುತ್ತೆ. ಹಾಗಾಗಿ ಭಗವಂತ ಹೀಗೆ ಇದ್ದಾನೆ ಅಂತ ಹೇಳಕ್ ಆಗದೇ ಇಲ್ಲ. ಅವನು ಸೌಂದರ್ಯದ ಮೂರ್ತಿ. ನಾವು ಪಂಚಭೂತಗಳಲ್ಲಿ ಅವನ ಸೌಂದರ್ಯವನ್ನ ನಾವು ಕಂಡುಹಿಡಿಯೋದಿಕ್ಕೆ ಆಗೋದೇ ಇಲ್ಲ. ಪಂಚಭೂತಗಳಿಂದಾದ ವಸ್ತುಗಳನ್ನ ಅವನಿಗೆ ಅರ್ಪಿಸಬಹುದಷ್ಟೇ. ಉದಾಹರಣೆ ಪಾರಿಜಾತ ಇರಬಹುದು, ತುಳಸಿ ಇರಬಹುದು, ಇದನ್ನೆಲ್ಲ ಅವನಿಗೆ ಅರ್ಪಿಸಬಹುದು ಬಿಟ್ರೆ ಅವನು ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿದ್ದಾನೆ. ಅಷ್ಟೇ ಅಲ್ಲ, ಅವನು ಸುಂದರ ಮೂರ್ತಿ ಅಂತಲೂ ಸಹ ಇಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಇನ್ನು ಕೃತಾಗಮಃ ಅಂತ ತೆಗೆದುಕೊಂಡ್ರೆ ಮೊಟ್ಟ ಮೊದಲು ಜ್ಞಾನವನ್ನ, ವೇದವನ್ನ ಚತುರ್ಮುಖನಿಗೆ ಉಪದೇಶ ಮಾಡಿ ಜಗತ್ತಿಗೆ ಆಗಮನ ರೂಪದಲ್ಲಿ ಕೊಟ್ಟಂತಹ ಭಗವಂತನನ್ನ ಕೃತಾಗಮ ಅಂತ ಹೇಳ್ತೀವಿ. ಆತ ಆಗಮಗಳಿಂದ ಕೃತನಾದವನು. ಅಂದ್ರೆ ಈಗ ಏನು ವೇದಗಳು ಹೇಳ್ತಾ ಹೋಗುತ್ತೆ ಆ ವೇದಗಳಲ್ಲಿ ಒಳ ಇರುವವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಸಮಸ್ತ ಆಗಮಗಳಿಂದಲೇ ತಿಳಿಯಬೇಕಾದವನು ಅವನು. ಭೂಮಿಗೆ ಇಳಿದು ಬಂದು ವೇದ ಪುರುಷರನ್ನು ರಕ್ಷಣೆ ಕೊಟ್ಟ ಹಾಗೂ ಶ್ರುತಿ ಸ್ಮೃತಿಗಳಿಂದ ನೀಡಿದ ಭಗವಂತನನ್ನ ಕೃತಾಗಮ ಅಂತ ಹೇಳ್ತೀವಿ. ಈ ವೇದಗಳು ನಮಗೆ ಹೇಗ್ ಬಂತು ಅಂದ್ರೆ ಒಂದು ಶ್ರುತಿಯಿಂದ, ಇನ್ನೊಂದು ಸ್ಮೃತಿಯಿಂದ. ಅಂದ್ರೆ ಒಬ್ಬರ ಬಾಯಿಂದ ಒಬ್ಬರಿಗೆ ಹರಡ್ತಾ ಹೋಯ್ತು. ಇತ್ತೀಚೆಗೆ ಅದು ಪುಸ್ತಕದ ರೂಪದಲ್ಲಿ ಅಥವಾ ಫೈಲ್ಗಳ ರೂಪದಲ್ಲಿ ಎಲ್ಲವೂ ಈಗ ನಾವು ಸ್ಟೋರೇಜ್ ಮಾಡ್ಕೊಳ್ತಾ ಹೋಗ್ತೀವಿ. ತಾಳೆಗರಿಯ ರೂಪದಲ್ಲೂ ಕೆಲವು ಸ್ಟೋರೇಜ್ ಆಯ್ತು ಅಂತಾನು ಹೇಳ್ತಾ ಹೋಗ್ತಾರೆ. ಆದ್ರೆ ಮುಖ್ಯವಾಗಿ ನಮ್ಗೆ ವೇದ ಬಂದಿದ್ದು ಶ್ರುತಿ ಮತ್ತೆ ಸ್ಮೃತಿಯಿಂದ. ಅದಕ್ಕೆ ನೋಡಿ ವೇದಗಳು ಎಷ್ಟು ಶ್ರುತಿಬದ್ಧವಾಗಿರುತ್ತೆ. ಅದನ್ನ ಕೇಳ್ಬೇಕಾದ್ರೆ ನಮ್ಗೊಂಥರ ಆನಂದ ಆಗುತ್ತೆ. ಅದ್ ನಮಗ್ ಹೇಳಕ್ ಬರ್ಲಿಲ್ಲ ಅಂದ್ರುನು ಒಂದು ನಿಮಿಷ ಯಾರು ವೇದವನ್ನ ಹೇಳ್ತಾರೋ ಅಲ್ಲಿ ಕುತ್ಕೊಂಡು ನಮಗ್ ಕೇಳ್ಬೇಕು ಅಂತ ಅನ್ಸುತ್ತೆ. ಏಕೆಂದ್ರೆ ಅದು ಭಗವಂತನಿಂದ ಬಂದಿರೋದು. ಹಾಗಾಗಿ ಆತನನ್ನ ಕೃತಾಗಮ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಅನಿರ್ದೇಶ್ಯವಪು ಅಂತ ಮುದ್ದಿನ ನಾಮವನ್ನ ತೆಗೆದುಕೊಂಡ್ರೆ ಇಂಥದ್ದೇ ಎಂದು ರೂಪಿಸಲು ಆಗದ ಅಚಿಂತ್ಯ ರೂಪ ಭಗವಂತನದ್ದು. ಹೀಗೆ ಇದ್ದಾನೆ ಅಂತ ನಾವು ಹೇಳೋದಿಕ್ಕಾಗೋದಿಲ್ಲ. ಹಾಗೆ ನಿರ್ದೇಶ್ಯ ಅಂದ್ರೆ ಇದು ಇಂಥದ್ದೇ ಎಂದು ಮನಸ್ಸು ಗ್ರಹಿಸುವ ರೂಪ. ಕೃಷ್ಣ ಇರ್ಬೋದು, ರಾಮ, ವ್ಯಾಸರು ಇವರನ್ನೆಲ್ಲ ನಾವು ಗ್ರಹಿಸುವ ರೂಪ ಅಂತ ನಾವು ಹೇಳಿದ್ರು ಸಹ, ಅಂದ್ರೆ ಇವರೆಲ್ಲ ಭೂಮಿಗೆ ಬಂದ್ರು, ಇವ್ರನ್ನ ಸಾಕಷ್ಟು ಜನ ನೋಡಿದ್ರು, ಆದ್ರೆ ಅದನ್ನ ಗ್ರಹಿಸುವ ಶಕ್ತಿ ಸಾಮಾನ್ಯ ಮನುಷ್ಯರಿಗೆ ಇರೋದಿಲ್ವಂತೆ. ಹಾಗಾಗಿ ಅವರನ್ನ ಹೊಗಳಿ ಅಥವಾ ಅವ್ರು ಹೇಗಿದ್ರು ಅಂತ ಹೇಳಿ ಅಂದ್ರೆ ಮೂಖರಾಗೋಗ್ಬಿಡ್ತಾರಂತೆ. ಏಕೆಂದ್ರೆ ಹೇಳೋದಿಕ್ಕಾಗೋದಿಲ್ಲ, ಅಂತಹ ಸೌಂದರ್ಯದ ಖನಿಗಳು ಅವರು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮನಸ್ಸು ಸ್ವಚ್ಛವಾಗುತ್ತದೋ ಅಂದ್ರೆ ಅಂತಹ ಆನಂದಮಯ ರೂಪ ಅಂತ ಉಪನಿಷತ್ತು ಹೇಳ್ತಾ ಹೋಗುತ್ತೆ. ಅಂದ್ರೆ ಭಗವಂತ ಹೇಗಿದ್ದಾನೆ ಅಂದ್ರೆ ಮನಸ್ಸು ಸ್ವಚ್ಛವಾಗುವಂತಹ ರೂಪ ಅದು. ಅಂದ್ರೆ ಅದ್ ಒಂದು ಸಲ ಅವನ ರೂಪವನ್ನ ನೋಡಿದ್ರೆ ನಮ್ಮ ಮನಸ್ಸಿನಲ್ಲಿರೋ ಎಲ್ಲ ಕಲ್ಮಶಗಳು ಸಹ ಕಳೆದು ಹೋಗ್ಬಿಡುತ್ತೆ ಅಂತ. ಹೀಗೆ ಮನಸ್ಸಿನ ಚಿಂತನೆಗೆ ಮೀರಿದ ರೂಪವುಳ್ಳ ಭಗವಂತನನ್ನ ಅನಿರ್ದೇಶ್ಯವಪು ಅಂತ ನಾವು ಹೇಳ್ತೀವಿ. ಅವನ
ಕೇವಲ ಹೆಸರಿನಿಂದಲೇ ನಮ್ಮ ಮನಸ್ಸು ಶುದ್ಧವಾಗತ್ತೆ ಅಂತ ಅನ್ಬೇಕಾದ್ರೆ ಇನ್ನು ಅವನನ್ನ ನೋಡಿದಾಗ ನಮ್ಮ ಮನಸ್ಸು ಶುದ್ಧವಾಗದೆ ಇರುವುದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಹಾಗಾಗಿ ಭಗವಂತ ಎಲ್ಲರೂ ನಮ್ಮ ಮನಸ್ಸಿನ ಚಿಂತನೆ ಯಾರ್ಯಾರು ಏನೇನು ಚಿಂತನೆ ಮಾಡ್ತೀವೋ, ವೇದಗಳು ಏನ್ ಹೇಳುತ್ತೋ ಎಲ್ಲವುದನ್ನ ಮೀರಿ ನಿಂತ ರೂಪ ಅವನದ್ದು. ಹಾಗಾಗಿ ಆತನನ್ನ ಅನಿರ್ದೇಶ ವಪು ಅಂತೀವಿ. ಇನ್ನು ವಿಷ್ಣು ಅಂತ ಹೇಳಿದ್ರೆ ಎಲ್ಲಾ ಕಡೆಯೂ ಇರುವವನು. ಅಂದ್ರೆ ನಮ್ಮ ಒಳಗೆ, ನಮ್ಮ ಹೊರಗೆ, ನಮ್ಮ ಮನಸ್ಸು, ನಮ್ಮ ಮಾತು ಮೀರಿದ ಅನಂತ ಶಕ್ತಿ ಭಗವಂತ ವಿಷ್ಣು. ನಮ್ಮ ಮಾತಿಗೆ ಸಿಕ್ಕೋದಿಲ್ಲ, ನಮ್ಮ ಬುದ್ಧಿ ಶಕ್ತಿಗೆ ಸಿಕ್ಕೋದಿಲ್ಲ, ನಮ್ಮ ಮನಸ್ಸಿಗೆ ಆತ ಸಿಕ್ಕೋದಿಲ್ಲ. ನೋಡಿ, ನಮ್ಮ ಮನಸ್ಸು ಮಂಗದ ಹಾಗೆ ಎಲ್ಲ ಬೇಕಾದ್ರೂ ಹೋಗ್ಬಿಡುತ್ತೆ ಅಲ್ವಾ? ಈಗ ಇಲ್ಲಿ ಕೂತ್ಕೊಂಡು ಫಾರಿನ್ ಮಗಳಿದ್ದಾಳೆ ಅಂದ್ರೆ ಅಲ್ಲೂ ಹೋಗ್ಬಿಡುತ್ತೆ. ಆದ್ರೆ ಭಗವಂತನ ಹತ್ರ ಹೋಗು ಅಂದ್ರೆ ಅದು ತುಂಬಾ ಕಷ್ಟ ಅದಕ್ಕೆ. ಹಾಗಾಗಿ ನಮ್ಮ ಮನಸ್ಸಿಗೆ ಮೀರಿದ ಅನಂತ ಶಕ್ತಿ ಭಗವಂತ. ಮಾತಿಗೂ ಸಿಕ್ಕೋದಿಲ್ಲ, ಮನಸ್ಸಿಗೂ ಸಿಕ್ಕೋದಿಲ್ಲ. ಅಂತಹ ಭಗವಂತನನ್ನ ವಿಷ್ಣು ಅಂತ ಹೇಳ್ತೀವಿ. ಆತ ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ. ಆತ ನಮ್ಮ ಒಳಗಿದ್ದು ನಮ್ಮನ್ನ ಪಾವನಗೊಳಿಸೋ ಹಾಗೆ ನಮ್ಮ ಹೊರಗಿದ್ದು ನಮಗೆ ಅನುಕೂಲವಾಗುವ ಎಲ್ಲ ವಸ್ತುಗಳಲ್ಲಿ ಭಗವಂತ ಇದ್ದಾನೆ. ನಾವು ತಿನ್ನುವ ಆಹಾರ ಇರ್ಬೋದು, ನಾವು ಕುಡಿಯುವ ನೀರಿರ್ಬೋದು, ನಾವು ಸ್ವೀಕರಿಸುವ ಬೆಳಕಿರಬಹುದು, ಅಥವಾ ಸೂರ್ಯನ ಶಕ್ತಿಗಳಿರಬಹುದು, ಎಲ್ಲವುದರಲ್ಲೂ ಸಹ ಭಗವಂತ ತುಂಬಿದ್ದಾನೆ. ಇನ್ನು ವೀರಹ ಅಂತ ತೆಗೆದುಕೊಂಡ್ರೆ ಎಲ್ಲವನ್ನ ನಿಗ್ರಹಿಸಬಲ್ಲ ಪೌರುಷಶಾಲಿ. ಹಾಗೆ ವಿ ಅಂದ್ರೆ ಗರುಡ, ಈರ ಅಂದ್ರೆ ಪ್ರಾಣದೇವರು. ಅಂದ್ರೆ ಗರುಡ ಮತ್ತು ಪ್ರಾಣದೇವರನ್ನ ನಿಯಂತ್ರಿಸುವ ಪರಮ ಶಕ್ತಿ ಭಗವಂತ ವೀರ. ಯಾಕೆಂದ್ರೆ ಗರುಡನನ್ನ ನಿಗ್ರಹಿಸೋದು ಕಷ್ಟ, ಪ್ರಾಣದೇವರನ್ನ ನಿಗ್ರಹಿಸೋದು ಕಷ್ಟ. ಅವರಿಬ್ರು ಯಾರಾದ್ರೂ ನಿಗ್ರಹಿಸ್ತಾರೆ ಅಂದ್ರೆ ಅದು ಕೇವಲ ಭಗವಂತ. ಹಾಗಾಗಿ ಭಗವಂತನನ್ನ ವೀರಹ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಗರುಡ ಮತ್ತು ಪ್ರಾಣದೇವರ ಮೇಲೇರಿ ಈ ಭೂಮಿಯನ್ನ ಸುತ್ತುವ ಭಗವಂತನನ್ನು ಸಹ ನಾವಿಲ್ಲಿ ವೀರಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಅನಂತಹ ಅಂತ ತೆಗೆದುಕೊಂಡ್ರೆ ಅಳತೆಗೆ ಸಿಗದ ಅನಂತ ಶಕ್ತಿ. ಕಾಲತಃ, ದೇಶತಃ, ಗುಣತಃ ಆತ ಅನಂತವಾಗಿದ್ದಾನೆ. ಅವನ ಗುಣ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನು ಇಂಥ ಟೈಮಲ್ಲಿ ಇದ್ದಾನೆ, ಇಂಥ ಟೈಮಲ್ಲಿ ಇಲ್ಲ. ನೋ, 24x7 ಪ್ರತಿ ಒಂದು ನಿಮಿಷ, ಪ್ರತಿ ಒಂದು ಸೆಕೆಂಡಲ್ಲೂ ಸಹ ಭಗವಂತ ಇದ್ದಾನೆ. ಹಾಗಾಗಿ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ನಾವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಬಹುದು. ಹಾಗಾಗಿ ಆತ ಅನಂತಹ. ಇನ್ನು ಧನಂಜಯ ಅಂತ ತೆಗೆದುಕೊಂಡ್ರೆ ಅರ್ಜುನನಲ್ಲಿ ಸನ್ನಿಹಿತನಾಗಿ ಅವನನ್ನು ಧನಂಜಯನನ್ನಾಗಿ ಮಾಡಿದ ಭಗವಂತ ಧನಂಜಯ. ಅಂದ್ರೆ ಅವನೆಲ್ಲ ಶಕ್ತಿ ಇರಲಿಲ್ಲ, ಅವನ ಒಳಗಡೆ ಭಗವಂತ ಇದ್ದಿದ್ದಕ್ಕೆ ಅವನಿಗೆ ಧನಂಜಯ ಆಗೋದಿಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ಧನಂಜಯ ಅನ್ನೋದು ಅರ್ಜುನನ ಹೆಸರು, ನಮ್ಮೆಲ್ಲರಿಗೂ ಗೊತ್ತು. ಹಾಗೆ ಜಗತ್ತಿನಲ್ಲಿರುವ ಎಲ್ಲ ಸಂಪತ್ತು ಆತನ ಸಂಪತ್ತೇ ಆಗಿದೆ. ಏಕೆಂದ್ರೆ ಆತನ ಸೊತ್ತೋದು ನಮ್ಮ ಸೊತ್ತಲ್ಲ. ಅದರಿಂದ ನನ್ನದು ಅನ್ನುವ ಅಹಂಕಾರ ಬಿಟ್ಟು ಆ ಧನಂಜಯನಿಗೆ ನಾವು ಶರಣಾದಾಗ ಮಾತ್ರ ಭಗವಂತ ನಮ್ಮನ್ನ ಉದ್ಧರಿಸ್ತಾ ಹೋಗ್ತಾನೆ. ಇನ್ನು 71ನೇ ಶ್ಲೋಕ ತಗೊಳ್ಳೋದಾದ್ರೆ ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನಃ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ. ಭಗವಂತ ಬ್ರಹ್ಮಜ್ಞ. ಯಾಕಪ್ಪ ಇಲ್ಲಿ ಬ್ರಹ್ಮಜ್ಞ ಇಲ್ಲಿ ನಾವು ಈ ಎಸ್ಪೆಷಲಿ ಈ 71ನೇ ಶ್ಲೋಕ ನೋಡಿದಾಗ ಎಲ್ಲ ಬ್ರಹ್ಮ 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 ಅಂತಾನೆ ಬರುತ್ತೆ. ಆದ್ರೆ ಅರ್ಥಗಳು ಒಂದು ಪದಕ್ಕಿಂತ ಇನ್ನೊಂದು ಪದ ತುಂಬಾ ಭಿನ್ನವಾಗಿ ಬರ್ತಾ ಹೋಗುತ್ತೆ. ಇಲ್ಲಿ ಬ್ರಹ್ಮಣ್ಯ ಅಂತ ಮೊದಲನೇ ನಾಮವನ್ನ ತೆಗೆದುಕೊಂಡ್ರೆ ಚತುರ್ಮುಖ ಬ್ರಹ್ಮನಿಗೆ ಬಹಳ ಪ್ರಿಯನಾದವನು, ಹಿತವಾದವನು ಬ್ರಹ್ಮಣ್ಯ. ಇಲ್ಲಿ ಬ್ರಹ್ಮ ಅನ್ನೋದಕ್ಕೆ ಜೀವರು, ವೇದ ಅನ್ನುವ ಇತರ ಅರ್ಥಗಳು ಸಹ ಬರ್ತಾ ಹೋಗುತ್ತೆ. ಸಮಸ್ತ ಜೀವ ಜಾತಕಕ್ಕೆ ಹಿತವಾಗಿ ಸದಾ ಜೊತೆಗೆ ಇರುವ ಗೆಳೆಯ ಭಗವಂತ ಬ್ರಹ್ಮಣ್ಯ. ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತನನ್ನ ನಾವಿಲ್ಲಿ ಬ್ರಹ್ಮಣ್ಯ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಬ್ರಹ್ಮ
ಕೃತ್ ಅಂತ ತೆಗೆದುಕೊಂಡ್ರೆ ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಸಿ ವೇದೋಪದೇಶ ಮಾಡಿದ ಭಗವಂತ ಸಮಸ್ತ ಜೀವ ಜಾತಕಗಳಿಗೆ ಆಯಾ ಜೀವದ ಕರ್ಮಕ್ಕೆ ತಕ್ಕಂತೆ ಸ್ವರೂಪಕ್ಕೆ ತಕ್ಕಂತೆ ದೇಹವನ್ನ ಕೊಟ್ಟು ಬದುಕನ್ನ ಕೊಟ್ಟ ಭಗವಂತನನ್ನ ಬ್ರಹ್ಮ ಕೃತ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಅಂದ್ರೆ ನಾವಿವತ್ತು ನಮ್ಮ ರೂಪ ಇರಬಹುದು, ನಮ್ಮ ಗುಣ ಇರಬಹುದು, ನಮ್ಮ ಭಾವ ಇರಬಹುದು, ಎಲ್ಲವೂ ಸಹ ಆಯಾ ಜೀವಕ್ಕೆ ತಕ್ಕ ಹಾಗೆ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಭಗವಂತನನ್ನ ನಾವಿಲ್ಲಿ ಬ್ರಹ್ಮಕೃತ್ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಇನ್ನು ಬ್ರಹ್ಮ ಹಕಿಲಿ ಹಾ ತಗೊಂಡ್ರೆ ಸೃಷ್ಟಿಗೆ ಕಾರಣನಾದ ಚತುರ್ಮುಖ ಬ್ರಹ್ಮನೊಳಗಿದ್ದು ಸೃಷ್ಟಿ ಮಾಡಿದ ಭಗವಂತನನ್ನ ಬ್ರಹ್ಮ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಈ ನಾಮ ಏನಿದೆ ಇದು ಪುರುಷ ರೂಪದಲ್ಲಿದೆ ಅಂತ ಹೇಳ್ತೀವಿ, ಅಂದ್ರೆ ಪುಲ್ಲಿಂಗ ರೂಪದಲ್ಲಿದೆ ಅಂತ ಹೇಳ್ತೀವಿ. ಆ ಇಲ್ಲಿ ಬ್ರಹ್ಮ ಹಕಿಲಿ ಹಾ ತಗೋಬೇಕಾದ್ರೆ ಆತ ಪುರುಷ ರೂಪದಲ್ಲಿ ಇದ್ದಾನೆ ಅಂತ ಬರ್ತಾ ಹೋಗುತ್ತೆ. ಅದೇ ಮುಂದಿನ ನಾಮ ಬ್ರಹ್ಮ ಬರೀ ಹಾ ತಗೋಬೇಕಾದ್ರೆ ಎಲ್ಲಕ್ಕಿಂತ ದೊಡ್ಡ ತತ್ವ ಭಗವಂತ ಅಂತ ಬರುತ್ತೆ. ಇಲ್ಲಿ ಬ್ರಹ್ಮ ಅಂತ ತೆಗೆದುಕೊಂಡ್ರೆ ಪುಲ್ಲಿಂಗ ರೂಪ, ಸಾರಿ ನಪುಂಸಕ ರೂಪವನ್ನ ತಗೊಳ್ತಾರೆ. ಬ್ರಹ್ಮ ಅಂತ ತಗೊಂಡ್ರೆ ಪುಲ್ಲಿಂಗ, ಬ್ರಹ್ಮ ಅಂತ ತೆಗೆದುಕೊಂಡ್ರೆ ನಪುಂಸಕ. ಇಲ್ಲಿ ಸಂಸ್ಕೃತದಲ್ಲಿ ವಿಶೇಷವಾಗಿರೋದು ಇಲ್ಲಿ ಗಂಡು ಮತ್ತು ಹೆಣ್ಣು ಎರಡರ ದೌರ್ಬಲ್ಯದ ಲೇಪವಿಲ್ಲದೆ ನಮ್ಮನ್ನ ಪೂರ್ಣತೆಗೆ ಒಯ್ಯುವ ಭಗವಂತ, ಎಲ್ಲಕ್ಕಿಂತ ದೊಡ್ಡ ಭಗವಂತ ಅನ್ನೋದನ್ನ ಇಲ್ಲಿ ಅದು ಸೂಚಿಸ್ತಾ ಹೋಗುತ್ತೆ. ಇಲ್ಲಿ ಇಲ್ಲಿ ಪುಲ್ಲಿಂಗ ಅಂದ ತಕ್ಷಣ ನಾವು ಮನಸ್ಸಿನಲ್ಲಿ ಇನ್ನೇನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಸ್ತ್ರೀಯರಲ್ಲೂ ಹಲವಾರು ದೌರ್ಬಲ್ಯ ಇರುತ್ತೆ, ಪುರುಷರಲ್ಲೂ ಹಲವಾರು ದೌರ್ಬಲ್ಯಗಳಿರುತ್ತೆ. ಆದ್ರೆ ಭಗವಂತನಿಗೆ ಈ ಸ್ತ್ರೀಯರಲ್ಲಿ ಹಾಗೂ ಪುರುಷರಲ್ಲಿ ಇರುವಂತಹ ದೌರ್ಬಲ್ಯದ ಲೇಪವೇ ಅವನಿಗೆ ಇಲ್ಲ. ಹಾಗಾಗಿ ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ತತ್ವ ಅಂತ ತಗೊಳ್ತಾ ಇದ್ದಾರೆ. ಹಾಗಾಗಿ ಭಗವಂತನನ್ನ ಇಲ್ಲಿ ಬ್ರಹ್ಮ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಬ್ರಹ್ಮ ವಿವರ್ಧನ ಅಂತ ತೆಗೆದುಕೊಂಡ್ರೆ ಜೀವ ಜಾತಕದ ಭೌತಿಕ ಬೆಳವಣಿಗೆಗೆ ಬೇಕಾದ ದೇಹವನ್ನ ಕೊಟ್ಟು ಬೆಳೆಸಿದ ಭಗವಂತನನ್ನ ಬ್ರಹ್ಮ ವಿವರ್ಧನ ಅಂತ ಹೇಳ್ತೀವಿ. ಎಲ್ಲಕ್ಕಿಂತ ದೊಡ್ಡ ಜೀವ ಚತುರ್ಮುಖನ ಬ್ರಹ್ಮನನ್ನ ಸೃಷ್ಟಿ ಮಾಡಿದ್ದು, ಹಾಗೆ ವೇದ ವಿಜ್ಞಾನವನ್ನ ಬೆಳೆಸಿ ವಿಸ್ತಾರ ಮಾಡಿದ ಭಗವಂತನನ್ನ ಬ್ರಹ್ಮ ವಿವರ್ಧನ ಅಂತ ಹೇಳ್ತೀವಿ. ಭಗವದ್ಗೀತೆಯಲ್ಲೂ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ಭಗವಂತನನ್ನ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾವು ವಿಜ್ಞಾನದ ರೂಪದಲ್ಲಿ ತಿಳ್ಕೋಬೇಕು. ವಿಜ್ಞಾನ ಅಂತ ಅಂದ್ರೆ ನಾವು ಹೇಗೆ ಪ್ರಾಕ್ಟಿಕಲ್ ಆಗಿ ನಾವು ಕೆಲವು ಪ್ರಯೋಗವನ್ನ ಮಾಡ್ತೀವಿ, ಹಾಗೆ ಥಿಯರಿಟಿಕಲಿ ಓದ್ತೀವಿ. ಹಾಗೇನೆ ಭಗವಂತನನ್ನ ನಾವು ತಿಳಿಯಬೇಕು ಅಂದಾಗ್ಲೂ ಅಷ್ಟೇ ಒಂದು ಥಿಯರಿಟಿಕಲಿ ಭಾಗವತ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಪುರಾಣಗಳಿರ್ಬಹುದು, ವೇದಗಳಿರಬಹುದು, ಇದೆಲ್ಲವನ್ನ ನಾವು ತಿಳ್ಕೊಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ಅವನು ಅರ್ಥ ಆಗೋದು ಯಾವಾಗ ಅಂದ್ರೆ ನಾವು ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಹೌದು ಭಗವಂತ ಇದ್ದಾನೆ, ಭಗವಂತ ಇರೋದಕ್ಕೆ ಇದೆಲ್ಲ ನಡೀತಿರೋದು ಅಂತ ಹೇಳಿ ನಮಗೆ ಹಂತ ಹಂತವಾಗಿ ಬರ್ತಾ ಹೋಗುತ್ತೆ. ನೋಡಿ, ಒಂದು ಮಗು PhD ಮಾಡಬೇಕು ಅಂದಾಗ್ಲೂ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್, ಆಮೇಲೆ PUC, ಆಮೇಲೆ ಡಿಗ್ರಿ, ಆಮೇಲೆ ಮಾಸ್ಟರ್ಸ್, ಆಮೇಲೆ ನಮ್ಗೆ PhD ಸಿಕ್ಕೋದು ಅಲ್ವಾ? ಅದೇ ರೀತಿ ನಮ್ಗೆ ಭಗವಂತ ಅರಿವಿಗೆ ಬಂದ್ಬಿಡ್ಬೇಕು ಅಂದ ತಕ್ಷಣ, ಇವತ್ತು ಯಾವುದೋ ಒಂದು ವಿಷಯ ಕೇಳಿದ ತಕ್ಷಣ ನನಗೆ ಅರಿವಿಗೆ ಬಂದ್ಬಿಡಲ್ಲ ಭಗವಂತ. ನಿಧಾನವಾಗಿ ಪ್ರತಿನಿತ್ಯ ಯಾವಾಗ ನಾನು ಆ ಭಗವಂತನ ನಾಮದಲ್ಲೇ ಮಿಂದೇಳ್ತಾ ಇರ್ತೀನಿ, ಪ್ರತಿದಿನ ಅವನ ನಾಮಸ್ಮರಣೆಯಿಂದ ನಾನು ಮುಳುಗಿ ಹೇಳ್ಬೇಕು, ಆಗ ನನಗೆ ಆ ಅರಿವು ಬರ್ತಾ ಹೋಗುತ್ತೆ. ಹಾಗಾಗಿ ಆತ ಬ್ರಹ್ಮ ವಿವರ್ಧನ ಅಂತ ಹೇಳ್ತೀವಿ. ಇನ್ನು ಬ್ರಹ್ಮವಿತ್ ಅಂತ ತೆಗೆದುಕೊಂಡ್ರೆ ವೇದವನ್ನ ಸಂಪೂರ್ಣವಾಗಿ ತಿಳಿದ ಭಗವಂತ ಬ್ರಹ್ಮವಿತ್. ಭಾರತೀಯರ ನಂಬಿಕೆ ಪ್ರಕಾರ ವೇದವನ್ನ ಯಾರು ಸಹ ನಿರ್ಮಾಣ ಮಾಡ್ಲಿಲ್ಲ. ಹಾಗಾಗಿ ವೇದ ಹೇಗೆ ನಿರ್ಮಾಣ ಆಯ್ತು ಅಂತ ಅಂದ್ರೆ ಪ್ರಾಚೀನರು ಹೇಳೋ ಹಾಗೆ ವೇದ ನಮ್ಮ ಭಗವಂತ ಕೊಟ್ಟಿದ್ದು, ಅಂದ್ರೆ ಜ್ಞಾನಿಗಳಿಗೆ ತನ್ನಷ್ಟಕ್ಕೆ ಹೇಳೋದು ಅಂತ ಹೇಳ್ತಾ ಹೋಗ್ತಾರೆ. ಅದನ್ನೇ ಕುಮಾರವ್ಯಾಸರು ಸಹ ನಾನು ಕೇವಲ ಲಿಪಿಗಾರ, ಭಗವಂತ ಹೇಳಿದ್ದು ನಾನು ಬರದೆ ಅಂತ ಬರಿತಾ ಹೋಗ್ತಾರೆ.
ಅಂದ್ರೆ ಇವತ್ತು ನಾವ್ ಏನೋ ಒಂದು ಬರಿತೀವಿ, ಏನೋ ಒಂದು ಓದ್ತೀವಿ ಅಂತ ಅಂದ್ರೆ ಅದು ಭಗವಂತನ ಕೃಪೆಯಿಂದನೇ. ಹಾಗಾಗಿ ವೇದ ಯಾರು ಬರ್ದಿದ್ದಲ್ಲ. ಅದು ಭಗವಂತ ಬ್ರಹ್ಮನಿಗೆ ಉಪದೇಶ ಮಾಡಿದ್ದು. ಬ್ರಹ್ಮ ನಂತರ ಸ ಅವರ 7 ಜನ ಮಕ್ಕಳಿಗೆ ಅಂದ್ರೆ ಮಾನಸ ಪುತ್ರರು ಅಂತ ಏನ್ ಹೇಳ್ತೀವಿ, ಅವರಿಗೆ ಉಪದೇಶವನ್ನ ಮಾಡಿದ್ರು. ಅವರು ಈ ಭೂಮಿಗೆ ವಿಸ್ತರಿಸ್ತಾ ಹೋದ್ರು. ಹಾಗಾಗಿ ಇದನ್ನ ಯಾರೂ ಸಹ ಬರೆಯೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾ ಹೋಗ್ತಾನೆ, ವೇದೈಚ ಸರ್ವೇರಹಮೇವ ವೇದ್ಯಃ ಅಂತ. ಹಾಗೆ ಅಂದ್ರೆ ವೇದಾಂತ ಸೂತ್ರಗಳೆಲ್ಲ ಅಂದ್ರೆ ವೇದದ ಮರ್ಮ ಏನಿದೆಯೋ ಅದೆಲ್ಲವೂ ಸಹ ನಾನೇ. ಆದ್ದರಿಂದ ವೇದವನ್ನ ಸಂಪೂರ್ಣ ತಿಳಿದವನು ಭಗವಂತನೊಬ್ಬನೇ. ಇಂತಹ ಭಗವಂತನನ್ನ ಬ್ರಹ್ಮವಿತ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಯಾರೂ ಸಹ ಸಂಪೂರ್ಣ 4 ವೇದಗಳನ್ನ ತಿಳಿದು ಅದರ ಅರ್ಥವನ್ನ ಮಾಡ್ಕೊಂಡವರು ಯಾರೂ ಇಲ್ಲ. ಯಾವುದೋ ಒಂದು ವೇದದಲ್ಲಿ ನಾವು ಎಸ್ ಐ ಆಮ್ ಪರ್ಫೆಕ್ಟ್ ಅಂತ ಹೇಳ್ಬಹುದೋ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ಸಂಪೂರ್ಣ ವೇದದ ಅರ್ಥವನ್ನ ತಿಳಿದವನು ಭಗವಂತ ಒಬ್ಬನೇ. ಏನು ಬ್ರಾಹ್ಮಣ ಅಂತ ಮುಂದಿನ ನಾಮವನ್ನ ತಗೊಳ್ಳೋದಾದ್ರೆ, ನಮ್ಮಲ್ಲಿ ಯೂಶಲಿ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಜನಿವಾರ ಹಾಕಿಕೊಂಡವರೆಲ್ಲರೂ ಬ್ರಾಹ್ಮಣರು ಅಂತ. ಆದ್ರೆ ನಿಜವಾದ ಬ್ರಾಹ್ಮಣ ಅಂದ್ರೆ ವೇದ ವೇದ್ಯನಾಗಿರುವವನು. ವೇದವನ್ನ ಅಂದ್ರೆ ಭಗವಂತನನ್ನ ತಿಳಿದವ ಬ್ರಾಹ್ಮಣ. ಅಂದ್ರೆ ಭಗವಂತನನ್ನ ಮತ್ತು ವೇದವನ್ನ ಸಂಪೂರ್ಣವಾಗಿ ತಿಳಿದವ ಭಗವಂತನೊಬ್ಬನೇ. ಹಾಗಾಗಿ ವೇದದ ಪೂರ್ಣ ಅರ್ಥ ಭಗವಂತನನ್ನ ಬಿಟ್ಟರೆ ಇನ್ಯಾರಿಗೂ ಸಹ ತಿಳಿದಿಲ್ಲ. ಆದ್ದರಿಂದ ಭಗವಂತನನ್ನ ಬ್ರಾಹ್ಮಣ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಬ್ರಹ್ಮಿ ಅಂತ ಬರ್ತಾ ಹೋಗುತ್ತೆ. ಬ್ರಹ್ಮಿ ಅಂತ ಅಂದ್ರೆ ಬ್ರಹ್ಮ ಉಳ್ಳವನು ಬ್ರಹ್ಮಿ. ಎಲ್ಲಕ್ಕಿಂತ ಬೃಹತ್ ಆದ ಈ ವಿಶ್ವದ ಬ್ರಹ್ಮ ಭಗವಂತ ಬ್ರಹ್ಮಿ ಅಂತ ಹೇಳ್ತೀವಿ. ಈ ವಿಶ್ವವನ್ನ ನಿರ್ಮಿಸಿದ ಚತುರ್ಮುಖನ ತಂದೆ ಹಾಗೂ ಇಡೀ ಜಗತ್ತಿನ ಎಲ್ಲಾ ರಹಸ್ಯವನ್ನ ಸೆಳೆದಿಡಿರುವ ಸೆರೆದು ಸೆಳೆದಿಡಿದಿರುವ ಭಗವಂತನನ್ನ ನಾವಿಲ್ಲಿ ಬ್ರಹ್ಮಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಬ್ರಹ್ಮಜ್ಞ ಅಂತ ಅಂದ್ರೆ ಬ್ರಹ್ಮ ಅಂದ್ರೆ ವೇದ, ವೇದವನ್ನ ತಿಳಿದವ ಹಾಗೂ ಇಡೀ ವಿಶ್ವವನ್ನ ಜೀವ ಜಾತಕವನ್ನ ತಿಳಿದ ಭಗವಂತನನ್ನ ಬ್ರಹ್ಮಜ್ಞ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಮ ಜಾತಕ ನಮಗೆ ಗೊತ್ತಿಲ್ಲ, ಆದ್ರೆ ಭಗವಂತ ನಮ್ಮ ಜನ್ಮ ಜನ್ಮಗಳ ರಹಸ್ಯವನ್ನ ತಿಳಿದಿದ್ದಾನೆ. ಹಾಗಾಗಿ ಆತನನ್ನ ಬ್ರಹ್ಮಜ್ಞ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಬ್ರಾಹ್ಮಣ ಪ್ರಿಯ ಅಂತ ಅಂದ್ರೆ ನಾವಿಲ್ಲಿ ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಬ್ರಾಹ್ಮಣ ಅಂದ್ರೆ ಯಾರು ಅಂದ್ರೆ ಭಗವಂತನನ್ನ ತಿಳಿದವ ಬ್ರಾಹ್ಮಣ. ಅದೇ ರೀತಿ ಯಾರು ಭಗವಂತನ ಬಗ್ಗೆ ಅತಿ ಹೆಚ್ಚು ಪ್ರೀತಿಸ್ತಾರೋ, ಅತಿ ಹೆಚ್ಚು ತಿಳ್ಕೊಳ್ಳುವಂತಹ ಆಸಕ್ತಿ ಹೊಂದಿದ್ದಾರೋ ಬ್ರಹ್ಮಜ್ಞಾನಿಗಳಿಗೆ ಪ್ರಿಯನಾದವ. ಹಾಗೂ ಬ್ರಹ್ಮಜ್ಞಾನಿಗಳನ್ನ ಪ್ರೀತಿಸುವ ಭಗವಂತ ಬ್ರಾಹ್ಮಣ ಪ್ರಿಯ. 15ನೇ ಅಧ್ಯಾಯದಲ್ಲಿ ಬರ್ತಾ ಹೋಗುತ್ತೆ. ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಹೇಳ್ಬೇಕಾದ್ರೆ ಬುಡದ ಮರದ ಬುಡ ಏನಿದೆ ಅದು ತಲೆ ಕೆಳಗಾಗಿದೆ ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ಇದೆ ಅಂತ ಬರ್ತಾ ಹೋಗುತ್ತೆ. ಅದ್ರ ಅರ್ಥ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಯಾವಾಗ ನಾವು ಭಗವಂತನನ್ನ ತಿಳಿತಾ ಹೋಗ್ತೀವಿ, ಭಗವಂತನನ್ನ ಪ್ರೀತಿಸ್ತಾ ಹೋಗ್ತೀವಿ, ಅಂತಹವರನ್ನ ಭಗವಂತ ಪ್ರೀತಿಸ್ತಾನೆ ಅಂತ. ಅಟ್ ದ ಸೇಮ್ ಟೈಮ್ 18ನೇ ಅಧ್ಯಾಯದಲ್ಲೂ ಆತ ಹೇಳ್ತಾ ಹೋಗ್ತಾನೆ, ಯಾರು ಭಗವದ್ಗೀತೆಯನ್ನ ಹೇಳ್ಕೊಡ್ತಾರೋ ಅಥವಾ ಯಾರು ಭಗವದ್ಗೀತೆಯನ್ನ ಕೇಳ್ತಾರೋ ಅವ್ರನ್ನೆಲ್ಲಾ ಕಂಡ್ರೆ ನನಗೆ ತುಂಬಾ ಪ್ರೀತಿ ಅಂತ ಅದ್ರಲ್ಲಿ ಎಷ್ಟು ನೀಟಾಗಿ ಭಗವಂತನೇ ಹೇಳಿದಾನೆ. ಹಾಗಾಗಿ ಭಗವಂತ ಅಂತಹ ಬ್ರಹ್ಮಜ್ಞಾನಿಗಳನ್ನ ಪ್ರೀತಿಸ್ತಾನೆ. ಹಾಗಾಗಿ ಆತ ಬ್ರಾಹ್ಮಣ ಪ್ರಿಯ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋದಾದ್ರೆ, ಮಹಾಕ್ರಮೋ ಮಹಾಕರ್ಮ ಮಹಾತೇಜಾ ಮಹೋರಗಃ ಮಹಾಕೃತಿರ್ಮಹಾಯಜ್ವಾ ಮಹಾಯಜ್ಞೋ ಮಹಾಹವಿಃ. ಈ 72ನೇ ಶ್ಲೋಕ ಏನಿದೆ ಇದನ್ನ ನಾನು ಒಂದ್ ಕಡೆ ಬೇರೆ ತುಂಬಾ ಹಿರಿಯರು ಪ್ರವಚನ ಮಾಡ್ಬೇಕಾದ್ರೆ ಕೇಳಿದಂತಹ ಮಾತು ಇದು. ಅವ್ರು ಹೇಳೋ ಪ್ರಕಾರ ಈ 72ನೇ ಶ್ಲೋಕ ಏನಿದೆ ದಿಸ್ ಈಸ್ ಈಕ್ವಲ್ ಟು ಗಾಯತ್ರಿ ಮಂತ್ರ ಅಂತ ಅವರು ಹೇಳಿದ್ರು. ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಕೊರತೆ ಇರುತ್ತೆ, ಆ ಗುರು ಉಪದೇಶ ಇಲ್ಲದೆ ಗಾಯತ್ರಿ ಮಂತ್ರವನ್ನ ಹೇಳ್ಬಾರ್ದು ಅಂತ.
ಆದ್ರೆ ಈ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕೃತಿರ್ ಮಹಾಯಜ್ವ ಮಹಾಯಜ್ಞೋ ಮಹಾಹವಿಹಿ ಅಂತ ಇದೊಂದು ಶ್ಲೋಕ ಏನಿದೆ, ಇದನ್ನ ಹೇಳಿದ್ರೆ ನಮ್ಗೆ ಗಾಯತ್ರಿ ಮಂತ್ರದ ಎಫೆಕ್ಟ್ ಏನಿದೆ ಅದು ಬರ್ತಾ ಹೋಗುತ್ತಂತೆ. ಸೊ ಯಾರಿಗಾರು ಗಾಯತ್ರಿ ಮಂತ್ರ ಹೇಳ್ಬೇಕು ಅಂತ ಆಸೆ ಇದ್ರೆ ಈ ಶ್ಲೋಕ ಹೇಳ್ಕೊಂಡ್ರೆ ಸಾಕು, ಅದ್ರ ಬೆನಿಫಿಟ್ಸ್ ಏನಿದೆ ಅದೆಲ್ಲವೂ ಸಹ ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ಅಂತ ನಾವು ಖುಷಿ ಪಡ್ಬೋದು ಹೆಣ್ಮಕ್ಳು, ಅಲ್ವಾ? ಇನ್ನು ನಾಮಗಳಿಗೆ ಹೋಗೋದಾದ್ರೆ ಮಹಾಕ್ರಮಃ ಅಂತ ಹೇಳ್ತೀವಿ. ಕ್ರಮ ಅಂದ್ರೆ ರೀತಿ. ಭಗವಂತನ ಸೃಷ್ಟಿ ಸ್ಥಿತಿ ಸಂಹಾರ ಯಾವುದೂ ಸಹ ಆಕಸ್ಮಿಕ ಅಲ್ವೇ ಅಲ್ಲ. ಅದು ಕ್ರಮಬದ್ಧವಾದ ಕ್ರಿಯೆ. ಎಲ್ಲವನ್ನ ಕರಾರುವಕ್ಕಾಗಿ ಗಣಿತಬದ್ಧವಾಗಿ ಮಾಡುವ ಭಗವಂತನನ್ನ ಮಹಾಕ್ರಮಃ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅನಂತ ಕಾಲದಿಂದ ಈ ಪ್ರಪಂಚದಲ್ಲಿ ನಡೆದು ಬಂದಿದೆ ಹಾಗೂ ಮುಂದುವರಿಯುತ್ತೆ. ಈವರೆಗೆ ಅನಂತ ಪ್ರಪಂಚ ಸೃಷ್ಟಿಯಾಗಿದೆ ಹಾಗೂ ಇನ್ನು ಮುಂದೆಯೂ ಸಹ ಅನಂತ ಪ್ರಪಂಚ ಸೃಷ್ಟಿಯಾಗಲಿದೆ. ಈ ಸೃಷ್ಟಿಯ ಕ್ರಮಬದ್ಧ ಇದೆ. ಪ್ರತಿಯೊಂದಕ್ಕೂ ಒಂದು ಲೆಕ್ಕಾಚಾರ ಇದೆ. ಅದರಂತೆ ಈ ವಿಶ್ವ ನಡೀತಾ ಹೋಗುತ್ತೆ. ಹಾಗಾಗಿ ಅದರಿಂದ ಈ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಸಹ ಪೂರ್ವ ನಿರ್ಧಾರಿತ. ಇವತ್ತು ನಮ್ಮ ಜೀವನದಲ್ಲಿರ್ಬೋದು, ನಿಮ್ಮ ಜೀವನದಲ್ಲಿರ್ಬೋದು, ಏನೋ ಒಂದು ಘಟನೆ ಆಗ್ತಾ ಇದೆ ಅಂದ್ರೆ ಅದೆಲ್ಲದಕ್ಕೂ ಸಹ ಮೊದ್ಲೇ ಫಿಕ್ಸ್ ಆಗೋಗಿರುತ್ತೆ. ನಾವ್ ಅನ್ಕೊಳ್ತಾ ಇದೀವಿ ಅಷ್ಟೇನೆ, ಅಯ್ಯೋ ನಾನ್ ಮಾಡ್ದೆ. ನೋ, ನೀನೇನೂ ಮಾಡಿಲ್ಲ. ಎಲ್ಲವುದೂ ಸಹ ಭಗವಂತ ಮುಂಚೆನೆ ಬರ್ದಿಟ್ಬಿಟ್ಟಿದ್ದಾನೆ. ಇನ್ನು ಮಹಾಕ್ರಮ ಅಂತ ತೆಗೆದುಕೊಂಡ್ರೆ ಈ ವಿಶ್ವದಲ್ಲಿ ಮಹತ್ತಾದ ಕ್ರಮ ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ, ಇಂತಹ ಇಂತಹ ಮಹಾಕ್ರಮವನ್ನ ನಿರ್ವಹಿಸುವ ಭಗವಂತನನ್ನ ಮಹಾಕ್ರಮ ಅಂತ ನಾವಿಲ್ಲಿ ಕರಿತೀವಿ. ನಮ್ಮ ಕೈಯಲ್ಲಿ ಮಹತ್ತಾದ ಕಾರ್ಯವನ್ನ ಮಾಡಿಸೋನು ಸಹ ಅವನೇ. ಯಾಕೆಂದ್ರೆ ಇವತ್ತು ಅದಕ್ಕೆ ಹೇಳ್ತೀವಲ್ಲ, ನಾಹಂ ಕರ್ತ ಹರಿಕರ್ತ, ಅಲ್ವಾ? ಇದು ಬಹುಶಃ ಕೇಳಿ 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 ನಮಗೂ ಇದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನನ್ನ ಕೈಯಲ್ಲಿ ಏನು ಆಗಲ್ಲ ತಂದೆ, ನೀನ್ ಮಾಡ್ಸಿದ್ರೆ ಅಷ್ಟೇನೆ ಅಂತ. ಹಾಗಾಗಿ ಆತನನ್ನ ಮಹಾಕ್ರಮ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮಹಾತೇಜ ಅಂತ ತೆಗೆದುಕೊಂಡ್ರೆ ಜಗತ್ತಿನಲ್ಲಿರುವ ಬೆಳಕಿನ ಶಕ್ತಿ ಭಗವಂತ. ಶಾಖ ಕೊಡುವ ಶಕ್ತಿಯಾಗಿ ಹಾಗೂ ಸುಡುವ ಶಕ್ತಿಯೂ ಸಹ ಇದೆ. ಅಷ್ಟೇ ಅಲ್ಲದೆ ತೇಜಸ್ಸಿನಲ್ಲಿ ಹಾಗೂ ಪ್ರತಿಯೊಂದು ತೇಜಸ್ಸಿನ ಆ ಶಕ್ತಿಯಲ್ಲಿ ಭಗವಂತ ಇರ್ತಾನೆ. ಜಗತ್ತಿನಲ್ಲಿ ನಡೆಯುವ ತೇಜಸ್ಸಿನ ಪ್ರತಿಯೊಂದು ಕ್ರಿಯೆಯ ಮೂಲ ಭಗವಂತ ಮಹಾತೇಜ. ಇದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅಲ್ವಾ? ಅಂದ್ರೆ ಸೂರ್ಯನಲ್ಲಿ, ಬೆಂಕಿಯಲ್ಲಿ, ಚಂದ್ರನಲ್ಲಿ, ಎಲ್ಲರ ಒಳಗೂ ಸಹ ಭಗವಂತ ಇದ್ದಾನೆ ಅಂತ. ಅದೇ ರೀತಿ ಅದು ಹಿರಿಯ ರೂಪ ಅಂತ ಹೇಳ್ತಾರೆ. ಅಂದ್ರೆ ಬೆಳಕಿನ ಹಿರಿಯ ರೂಪ ಭಗವಂತ. ಹೀಗೆ ಬೆಳಕುಗಳಿಗೆ ಬೆಳಕು ನೀಡುವಂತಹ ಮಹಾ ತೇಜಸ್ಸು ಭಗವಂತನನ್ನ ನಾವಿಲ್ಲಿ ಮಹಾತೇಜ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಮಹೋರಗಃ ಅಂತ ತೆಗೆದುಕೊಂಡ್ರೆ, ಉರ್ಗ ಅಂದ್ರೆ ಹೊಟ್ಟೆ ಮೇಲೆ ತೆವಳುವಂತಹ ಪ್ರಾಣಿ ಅಂತ, ಅಂದ್ರೆ ಸರ್ಪ ಅಂತ ಕರಿಬಹುದು. ಹೆಡೆ ಇರುವುದು ನಾಗರಹಾವು. ಭಗವಂತ ದೊಡ್ಡ ಉರಗದ ಮೇಲೆ ಮಲಗಿರುವ ಶೇಷಶಾಹಿ ಅಂತ ಹೇಳ್ತಾರೆ. ಶೇಷಶಾಹಿ ಅನ್ನೋದು ನಾವು ನಮ್ಮೊಳಗಿರುವ ದೇವರನ್ನ ಕಾಣಲು ಪ್ರಯತ್ನಿಸಿದಾಗ ಮಾತ್ರ ಅದು ನಮಗೆ ತಿಳಿತಾ ಹೋಗತ್ತೆ. ಯಾಕೆ ಅಂತ ಅಂದ್ರೆ, ಈಗ ಆಲ್ರೆಡಿ ಸಪ್ತ ಸಮುದ್ರಗಳು ಎಲ್ಲಿದೆ ಅಂದ್ರೆ ನಮ್ಮ ದೇಹದಲ್ಲಿ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಹಾಗೇನೆ ಸಪ್ತ ಚಕ್ರಗಳು ಸಹ ನಮ್ಮ ದೇಹದಲ್ಲೇ ಇದೆ. ಅಂದ್ರೆ ಸಪ್ತ ಸಮುದ್ರಗಳು ಏನಿದೆ ಆ ಸಪ್ತ ಚಕ್ರಗಳಲ್ಲೇ ಒಳಗಿದೆ ಅಲ್ವಾ? ಅದೇ ರೀತಿ ಆ ಚಕ್ರಗಳನ್ನ ನಮಗ್ ನೋಡಿದಾಗ ಗೊತ್ತಾಗ್ತಾ ಹೋಗುತ್ತೆ. ಬಾಲ ನಮ್ಮ ಬೆನ್ನಿನ ತುದಿಯಲ್ಲಿ ಇದ್ರೆ ಅದು ಹಾಗೆ ಚಕ್ರಗಳು ಮೇಲೆ ಏರ್ತಾ 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 ಹಾವಿನ ಹೆಡೆಯ ಹಾಗೆ ನಮ್ಮ ತಲೆ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ದೇಹದೊಳಗಿರುವ ಮೂಲಾಧಾರದಿಂದ ಸಹಸ್ರದವರೆಗೆ ಬೇರೆ ಬೇರೆ ಶಕ್ತಿಗಳ ಕೇಂದ್ರಗಳಿದೆ. ಅದೇ ರೀತಿ ಮೂಲಾಧಾರದಲ್ಲಿ ಮಡಿಕೆ ಹಾಕಿ ತಲೆ
ಆ ಇರುವ ಉರಗದ ಸ್ಥಿತಿಯನ್ನೇ ಕುಂಡಲಿ ಶಕ್ತಿ ಅಡಕವಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಕೆಳಮುಖವಾಗಿರುವ ಈ ಶಕ್ತಿ ಕೇಂದ್ರದಿಂದ ಶಕ್ತಿ ಏನಾಗ್ತಾ ಹೋಗುತ್ತೆ, ಸಂಚರಿಸ್ತಾ ಹೋಗುತ್ತೆ. ಇಂತಹ ಹಾವನ್ನ ಕೆಣಕಿದರೆ ಮಾತ್ರ ಅದು ಹೆಣೆಯನ್ನ ಎತ್ತುತ್ತೆ. ಇಂತಹ ಶಕ್ತಿ ಯಾವಾಗ್ಲೂ ಸಹ ಮೇಲ್ಮುಖವಾಗಿ ಅಂದ್ರೆ ಸ್ವಾಧಿಷ್ಠಾನ, ಮಣಿಪುರ, ಅನಾಹತಾಬ್ಜ, ವಿಶುದ್ಧಿ, ಆಜ್ಞಾ ಹಾಗೂ ಸಹಸ್ರ, ಹೀಗೆ ಹಂತ ಹಂತವಾಗಿ ಮೇಲೆ ಏರ್ತಾ ಹೋಗುತ್ತೆ. ನಮ್ಮ ಆಜ್ಞಾ ಚಕ್ರವೇ ಕ್ಷೀರಸಾಗರ. ಇಂತಹ ಕ್ಷೀರಸಾಗರದಲ್ಲಿ ಸಹಸ್ರದತ್ತ ಹೆಡೆಯಿಟ್ಟು ನಿಂತ ಶೇಷಶಾಹಿ ಶಕ್ತಿ ಹಾಗೂ ಅದರ ಮೇಲೆ ಮಲಗಿ ಕುಳಿತಿರುವಂತಹ ಭಗವಂತನನ್ನ ಪದ್ಮನಾಭ ಹಾಗೂ ಮಹೋರಗ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಮಹಾಕ್ರತು ಅಂತ ತೆಗೆದುಕೊಂಡ್ರೆ, ಕ್ರತು ಅಂದ್ರೆ ಒಂದು ಅರ್ಥದಲ್ಲಿ ಕರ್ಮ ಅಥವಾ ಕ್ರಿಯೆ, ಇನ್ನೊಂದು ಅರ್ಥದಲ್ಲಿ ಜ್ಞಾನ, ನಿಶ್ಚಯ ಹಾಗೂ ನಿಖರ ಜ್ಞಾನವನ್ನ ಕ್ರಮ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಭಗವಂತನನ್ನ ಮಹಾಕ್ರತುಹು ಅಂತ ನಾವಿಲ್ಲಿ ಹೇಳ್ತೀವಿ. ಯಜ್ಞದಲ್ಲಿ 3 ಹೊತ್ತು ಮಾಡತಕ್ಕ ಯಜ್ಞ ಕೂಡ ಕ್ರತು ಅಂತ ಹೇಳ್ತೀವಿ. ಹಾಗೂ ನಾವು ಮಾಡುವ ಯಜ್ಞ ಭಗವಂತನಲ್ಲಿ ಅರ್ಪಿತವಾದಾಗ ಅದು ಮಹಾಕ್ರತುವಾಗತ್ತೆ. ಹೀಗೆ ನಿಶ್ಚಯ ಜ್ಞಾನದಿಂದ ಮಾಡುವ ಜ್ಞಾನವನ್ನ ಸ್ವೀಕರಿಸುವ ಭಗವಂತನನ್ನ ಮಹಾಕ್ರತುಹು ಅಂತ ಹೇಳ್ತೀವಿ. ಅಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನ, ಇಲ್ಲಿ ಯಜ್ಞ ಅಂತಾನೆ ಅಲ್ಲ, ನಾವು ಮಾಡೋ ಪ್ರತಿನಿತ್ಯದ ಕೆಲಸವನ್ನ ಜ್ಞಾನಪೂರ್ವಕವಾಗಿ, ಇಲ್ಲಿ ಜ್ಞಾನಪೂರ್ವಕವಾಗಿ ಅಂತ ಯಾಕೆ ಹೇಳ್ತಾರೆ ಅಂತ ಅಂದ್ರೆ, ನಾವು ಭಗವಂತನಲ್ಲಿ ಕೇಳ್ಕೋಬೇಕು. ಭಗವಂತ ನಾನು ಮಾಡುವಂತಹ ಯಾವ ಕೆಲಸಗಳು ಸಹ ಅಂದ್ರೆ ಜಸ್ಟ್ ಲೈಕ್ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಅಂತ ಏನ್ ಹೇಳ್ತಾ ಹೋಗ್ತೀವಿ, ಕಾಯ ವಾಚ ಮನಸ, ಮತ್ತೆ ಅಟ್ ದಟ್ ಟೈಮ್ ನನ್ನ ಬುದ್ಧಿ ಏನ್ ಹೇಳ್ತೋ ಆ ರೀತಿ ನಾನು ಕೆಲಸ ಮಾಡದೆ ಭಗವಂತ, ಅದರಿಂದ ಯಾವುದೇ ರೀತಿಯಾದಂತಹ ತಪ್ಪುಗಳಿದ್ರೆ ಮನ್ನಿಸಿ ಬಿಡು ಅಂತ. ಇಲ್ಲಿ ಜ್ಞಾನ ಅಂದ ತಕ್ಷಣ ನಮಗೆ ಏನಾಗ್ತಾ ಹೋಗುತ್ತೆ, ಕಂಪ್ಲೀಟ್ ಸರೆಂಡರ್ ಸ್ಥಿತಿಗೆ ನಾವು ಹೋಗ್ತಾ ಹೋಗ್ತೀವಿ. ಹಾಗಾಗಿ ಅಂತಹ ಸ್ಥಿತಿಯನ್ನ ಕೊಡುವ ಭಗವಂತನನ್ನ ನಾವಿಲ್ಲಿ ಮಹಾಕ್ರತುಹು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮಹಾ ಯಜ್ವಾ ಅಂತ ಹೇಳಿದ್ರೆ, ಯಜ್ವಾ ಅಂತ ಅಂದ್ರೆ ಯಜ್ಞ ಮಾಡಿಸುವ ಯಜಮಾನ. ಭಗವಂತ ಹಿರಿಯ ಯಜಮಾನನಾಗ್ತಾನೆ. ಹಾಗೆ ಯಜಮಾನನ ಒಳಗೆ ನಿಂತು ಎಲ್ಲವನ್ನ ಮಾಡಿಸುವ ಭಗವಂತನನ್ನ ಮಹಾ ಯಜ್ವಾ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಮಹಾ ಯಜ್ಞ ಅಂತ ತೆಗೆದುಕೊಂಡ್ರೆ, ಯಾರಿಂದ ಯಜ್ಞ ಮಹತ್ತರವಾಗಿದೆಯೋ ಅವನು ಮಹಾಯಜ್ಞ. ಯಜ್ಞದಲ್ಲಿ ನೆಲೆಸಿ ಯಜ್ಞಗಳಿಂದ ಆರಾಧ್ಯನಾದ ಭಗವಂತನನ್ನ ನಾವಿಲ್ಲಿ ಮಹಾಯಜ್ಞ ಅಂತ ಕರಿತೀವಿ. ಮಹಾಹವಿಹಿ ಅಂತ ತೆಗೆದುಕೊಂಡ್ರೆ, ಯಜ್ಞದಲ್ಲಿ ಅರ್ಪಿಸುವ ಹವಿಸ್ಸನ್ನ ಸ್ವೀಕಾರ ಮಾಡಿ ಯಾಗದಿಂದ ಆರಾಧಿಸಲ್ಪಡುವ ದೇವತೆಗಳ ಒಡೆಯ ಹಾಗೂ ಸರ್ವ ಶಬ್ದವಾಚ್ಯನಾದ ಭಗವಂತನನ್ನ ಮಹಾಹವಿಹಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಮುಂದಿನ ಶ್ಲೋಕ ನೋಡೋದಾದ್ರೆ, ಸ್ತವ್ಯ ಸ್ತವ ಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತಾರಣ ಪ್ರಿಯ ಪೂರ್ಣ ಪೂರಯಿತಾ ಪುಣ್ಯ ಪುಣ್ಯ ಕೀರ್ತಿರನಾಮಯ. ಇಲ್ಲಿ ಮೊದಲನೇ ನಾಮ ಬಂದು ಸ್ತವ್ಯ ಅಂತ ಬರುತ್ತೆ. ಸ್ತವ್ಯ ಅಂದ್ರೆ ಎಲ್ಲಾ ಸ್ತುತಿಗಳಿಂದ ಸ್ತುತಿಸಲ್ಪಡಬೇಕಾದ ಭಗವಂತನನ್ನ ಸ್ತವ್ಯ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಾ ಸ್ತೋತ್ರಗಳಲ್ಲಿ ಸ್ತುತಿಸಲ್ಪಡಬೇಕಾದವನೇ ಅವನು. ನಾವ್ ಯಾವುದೇ ಶ್ಲೋಕವನ್ನ ಹೇಳಿ, ನಾವ್ ಅನ್ಕೊಂಡಿದ್ವಲ್ಲ ಇಷ್ಟ ದಿನ, ಶುಕ್ಲಾಂಬರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತ, ಗಣಪತಿ ಶ್ಲೋಕ ಅನ್ಕೊಂಡಿದ್ವಿ. ಆಮೇಲೆ ಮೂಲ ಹೊಕ್ಕಾಗ ನಮಗೆ ಗೊತ್ತಾಯ್ತು, ಅಯ್ಯೋ ಇದು ವಿಷ್ಣುವಿನ ಶ್ಲೋಕ ಅಂತ. ಆಯ್ತು, ಅದೇ ರೀತಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಶ್ವತ್ಥ ವೃಕ್ಷಕ್ಕೆ ನಾವು ಪ್ರದಕ್ಷಿಣೆ ಹಾಕ್ತಾ ಇರ್ತೀವಿ, ಆದ್ರೆ ಅದರ ಮೂಲ ಭಗವಂತನಾಗ್ತಾನೆ. ಹಾಗಾಗಿ ನಾವು ಯಾವ ಶ್ಲೋಕವನ್ನೇ ಹೇಳಲಿ, ಯಾವ ಪೂಜೆಯನ್ನೇ ಮಾಡ್ಲಿ, ಅದು ಭಗವಂತನಿಗೆ ಸೇರ್ತಾ ಹೋಗುತ್ತೆ. ಹಾಗಾಗಿ ಆತ ಸ್ತವ್ಯ. ಇನ್ನು ಸ್ತವಪ್ರಿಯ ಅಂತ ತೆಗೆದುಕೊಂಡ್ರೆ, ನಾವು ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ಅವನು ಪ್ರೀತಿಸ್ತಾ ಹೋಗ್ತಾನೆ. ಅವನಿಗೆ ಬೇಕಾಗಿರೋದೊಂದೇ ಭಕ್ತಿ. ಭಕ್ತಿ ಬಿಟ್ಟು ಏನೂ ಬೇಡ. ಭಕ್ತಿ ಅಂದ್ರೆ ಏನು? ಭಕ್ತಿ ಈಸ್ ನಥಿಂಗ್ ಬಟ್ ಪ್ರೀತಿ. ನಾವು ಅವನಿಗೆ ನಿಷ್ಕಾಮವಾಗಿ ನಾವು ಪ್ರೀತಿಸ್ತಾ ಹೋಗ್ಬೇಕು. ಆ ರೀತಿ ನಾವು ಪ್ರೀತಿಸಿದಾಗ ಅವನು ಸಹ ನಮ್ಮನಿಗೆ ಪ್ರೀತಿಸ್ತಾ ಹೋಗ್ತಾನೆ.
ಇನ್ನು ಸ್ತೋತ್ರಂ ಅಂತ ತೆಗೆದುಕೊಂಡ್ರೆ ಸ್ತುತಿಯಲ್ಲಿ ವಾಚ್ಯವಾಗಿ ನಿಂತವನು. ಅಂದ್ರೆ ಒಂದೊಂದು ಶಬ್ದದಲ್ಲಿ ಆತ ಇದ್ದಾನೆ, ಒಂದೊಂದು ಅಕ್ಷರದಲ್ಲಿ ಆತ ಇದ್ದಾನೆ. ಇನ್ನು ಸ್ತುತಿಹಿ ಅಂತ ತೆಗೆದುಕೊಂಡ್ರೆ ಸ್ಥವನ ಕ್ರಿಯೆಯಲ್ಲಿ ಇರುವವನು, ಅಂದ್ರೆ ನಾವು ಹೇಳುವ ಕ್ರಿಯೆಯಲ್ಲಿ ಆತ ಇದ್ದಾನೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತ ಅಂದ್ರೆ ಬೀಜದಲ್ಲಿ ಭಗವಂತ ಇದ್ದಾನೆ, ಆ ವೃಕ್ಷದಲ್ಲೂ ಭಗವಂತ ಇದ್ದಾನೆ. ಆದ್ರೆ ಮುಖ್ಯವಾಗಿ ಆ ಬೀಜ ಮೊಳಕೆ ಒಡೆಯುವ ಕ್ರಿಯೆಯಲ್ಲಿ ಹೇಗಿರ್ತಾನೋ ಹಾಗೆ ಅಕ್ಷರದಲ್ಲಿ ಭಗವಂತ ಇದ್ದಾನೆ, ನಮ್ಮಲ್ಲಿ ಭಗವಂತ ಇದ್ದಾನೆ. ಆದ್ರೆ ನಾವು ಹೇಳುವಂತಹ ಕ್ರಿಯೆಯಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ಭಗವಂತನನ್ನ ನಾವಿಲ್ಲಿ ಸ್ತೋತ್ರಂ ಅಂತೀವಿ. ಇನ್ನು ಸ್ತುತಿಹಿ ಅಂತ ಹೇಳ್ತೀವಿ, ಅಂದ್ರೆ ಸ್ಥವನ ಕ್ರಿಯೆಯಲ್ಲಿ ಇರುವವನು. ಸ್ತೋತ ಅಂತ ಅಂದ್ರೆ ಸ್ತುತಿಯೊಳಗಿರುವವನು, ಅಂದ್ರೆ ಎಲ್ಲಾ ಮಂತ್ರದ ಒಳಗೂ ಸಹ ಆತನೇ ಇದ್ದಾನೆ, ಹಾಗಾಗಿ ಆತ ಸ್ತೋತ. ಇನ್ನು ರಣಪ್ರಿಯ ಅಂತ ತೆಗೆದುಕೊಂಡ್ರೆ ಗುಣಗಾನ ಮಾಡುವ ವೇದ ಶಬ್ದವನ್ನ ಮೆಚ್ಚುವ ಭಗವಂತ ಹಾಗೂ ದುಷ್ಟರ ಜೊತೆ ಕದನಕ್ಕೆ ಇಳಿಯುವ ಭಗವಂತನನ್ನ ನಾವಿಲ್ಲಿ ರಣಪ್ರಿಯ ಅಂತ ಹೇಳ್ತೀವಿ. ಪೂರ್ಣಃ ಅಂತ ತೆಗೆದುಕೊಂಡ್ರೆ ನಾವು ಶಾಂತಿ ಮಂತ್ರದಲ್ಲಿ ಹೇಳ್ತೀವಿ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುಚ್ಚೇತ್ ಅಂತ. ಅಂದ್ರೆ ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದ ಪೂರ್ಣ, ಹೀಗೆ ಹೇಳ್ತಾ ಹೋಗ್ತೀವಲ್ವಾ. ಆದ್ರೆ ಪೂರ್ಣದಿಂದ ಪೂರ್ಣವನ್ನ ತೆಗೆದು ಹಾಕಿದರೆ ಪೂರ್ಣತೆಗೆ ಉಳಿಯುತ್ತೆ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದ್ರೆ ಭಗವಂತ ನಮ್ಮೊಳಗೆ ಇದ್ದಾನೆ, ಹೊರಗೂ ಸಹ ಇದ್ದಾನೆ. ಆತ ಒಳಗೂ ಪೂರ್ಣ, ಹೊರಗೂ ಪೂರ್ಣ. ಆತನ ಪ್ರತಿಯೊಂದು ಅವತಾರವೂ ಸಹ ಪೂರ್ಣ, ಅವತಾರದ ನಂತರವೂ ಆತ ಪೂರ್ಣ. ಆತ ಹಣತೆ ಇದ್ದ ಹಾಗೆ ಒಂದು ಹಣತೆ ಇನ್ನೊಂದು ಹಣತೆಯನ್ನ ಹಚ್ಚಿದ ತಕ್ಷಣ ಹೇಗೆ ಅದರ ಬೆಳಕು ಮಾಸೋದಿಲ್ವೋ ಹಾಗೆ ಇನ್ನೊಂದರಿಂದ ಮತ್ತೊಂದು ಹೀಗೆ ಸಹಸ್ರಾರು ಹಣತೆಗಳನ್ನ ಹಚ್ಚಿದರೆ ಮೂಲ ಹಣತೆ ಏನನ್ನೂ ಕಳೆದುಕೊಳ್ಳೋದಿಲ್ಲ. ಎಲ್ಲಾ ಸದ್ಗುಣಗಳಿಂದ ಪೂರ್ಣನಾದ ಸರ್ವ ಶಬ್ದ ವಾಚ್ಯನಾದ ಭಗವಂತನನ್ನ ನಾವಿಲ್ಲಿ ಪೂರ್ಣಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪೂರಯಿತ ಅಂತ ತಗೊಂಡ್ರೆ ನಮಗೆ ಯಥಾರ್ಥ ಜ್ಞಾನವನ್ನ ಕೊಟ್ಟು ಮೋಕ್ಷದತ್ತ ಕೊಂಡೊಯ್ಯುವ ಭಗವಂತ ಪೂರಯಿತ. ಭಗವಂತ ಸೂರ್ಯನಾದರೆ ನಾವು ಮಿಂಚು ಹುಳ ಇದ್ದ ಹಾಗಷ್ಟೆ ನೋಡಿ. ಮಿಂಚು ಹುಳಕ್ಕೆ ಸೂರ್ಯನಿಗೆ ವಿ ಕಾಂಟ್ ಕಂಪೇರ್ ಅಲ್ವಾ, ಒಂದು ಕಿಡಿ ಅಷ್ಟೆ. ಆತ ಕಡಲಿದ್ದ ಹಾಗೆ ನಾವು ನಮ್ಮ ಈ ಜ್ಞಾನ ಅನ್ನೋ ಕೊಡದಲ್ಲಿ ಅವನನ್ನ ಎಷ್ಟು ತುಂಬಿಕೊಳ್ಳೋದಿಕ್ಕೆ ಸಾಧ್ಯನೋ ಅಷ್ಟೇ ತುಂಬಿಕೊಳ್ಳೋದಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಪೂರ್ಣತೆಯನ್ನ ಕೊಡುವವನು ಸಹ ಅವನೇ ಆಗಿದ್ದಾನೆ. ಹಾಗಾಗಿ ಆತನನ್ನ ಪೂರಯಿತ ಅಂತ ಹೇಳ್ತೀವಿ. ಇನ್ನು ಪುಣ್ಯ ಅಂತ ತೆಗೆದುಕೊಂಡ್ರೆ ಪುಣ್ಯ ಅಂದ್ರೆ ಪವಿತ್ರ ಹಾಗೂ ಪಾವನ ಅಂತ. ಭಗವಂತನ ಜ್ಞಾನ ನಮ್ಮನ್ನ ಹಾಗೂ ನಮ್ಮ ಮನಸ್ಸನ್ನ ಪಾವನಗೊಳಿಸುವ ಏಕೈಕ ಸಾಧನ. ಮಾನಸಿಕವಾಗಿ ಗೊಂದಲ, ದುಃಖ, ನಿರಾಶೆಗೊಳಗಾದಾಗ ಮನಸ್ಸನ್ನ ಭಗವಂತನ ಹತ್ರ ಹರಿಸಿದಾಗ ಮನಸ್ಸು ನೆಮ್ಮದಿಯಾಗ್ತಾ ಹೋಗತ್ತೆ. ಇದೇ ಪುಣ್ಯ, ಇದೇ ಪಾವಿತ್ರ್ಯ ಅಲ್ವಾ. ನನ್ನ ಮನಸ್ಸು ತುಂಬಾ ವಿಚಲಿತ ಆಗ್ತಿದೆ, ನಾನು ಏನ್ ಮಾಡ್ಲಿ, ನಾನು ಒಂಟಿ ಅನ್ನಿಸ್ತಾ ಇದೆ, ನನಗ್ ದುಃಖ ಆಗ್ತಿದೆ, ನನಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೋ ಸಿಂಪಲ್, ದಾಸನಾಗು, ವಿಶೇಷನಾಗು ಅಲ್ವಾ. ಯಾರಿಗೆ ದಾಸರಾಗ್ಬೇಕು? ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ಬಿಡ್ಬೇಕು. ಭಗವಂತ ನಾನು ನಿನಗೆ ದಾಸನಾಗ್ತೀನಿ, ನನ್ನನ್ನ ನೀನು ವಿಶೇಷನನ್ನಾಗಿ ನೀನೇ ಮಾಡು ತಂದೆ ಅಂತ. ಹಾಗಾಗಿ ಲೋಕೋಕ್ತಯುಕ್ತವಾದ ಸುಂದರ ಭಗವಂತನ ಚಿಂತನೆಯಿಂದ ಮನಸ್ಸು ಹೂವಿನಂತೆ ಅರಳ್ತಾ ಹೋಗುತ್ತೆ. ಒಂದು ಸಲ ಅರಳದ ಮೇಲೆ ಅದು ಬಾಡೋದಿಲ್ಲ, ಅದು ಮುದುಡೋದಿಲ್ಲ. ಹೂಗಳು ಬಾಡುತ್ತೆ, ಮುದುರುತ್ತೆ, ಆದ್ರೆ ನಮ್ಮ ಮನಸ್ಸು ಒಂದು ಸಲ ಭಗವಂತನ ಭಕ್ತಿಯಲ್ಲಿ ಅರಳಿ ಬಿಟ್ರೆ ಅದು ಮತ್ತೆ ಬಾಡೋದಿಲ್ಲ. ಹೀಗೆ ಪವಿತ್ರ ಪರಮ ಸುಂದರನು ಆದಂತಹ ಭಗವಂತನನ್ನ ನಾವಿಲ್ಲಿ ಪುಣ್ಯ ಅಂತ ಕರೀತಾ ಹೋಗ್ತೀವಿ. ಇನ್ನು ಪುಣ್ಯ ಕೀರ್ತಿ ಪುಣ್ಯ ಕೀರ್ತಿ ಅಂತ ಅಂದ್ರೆ ಕೀರ್ತನ ಮಾತ್ರದಿಂದ ಎಲ್ಲಾ ಪಾಪಗಳನ್ನ ಕಳೆಯುವ ಭಗವಂತನನ್ನ ಪುಣ್ಯ ಕೀರ್ತಿ ಅಂತ ಕರಿತೀವಿ. ಅವನ ಗುಣಗಾನ ನಮ್ಮ ಬದುಕನ್ನ ಪಾವನಗೊಳಿಸ್ತಾ ಹೋಗುತ್ತೆ ಹಾಗೂ ಭಗವಂತನ ನಾಮ ನಮ್ಮನ್ನ ಉದ್ಧಾರ ಮಾಡ್ತಾ ಹೋಗುತ್ತೆ. ಅದಕ್ಕೆ ಅಲ್ವಾ ಕನಕದಾಸರು ಹೇಳೋದು, ಹುಟ್ಟಿಸಲೇ ಬೇಡ ಎನ್ನ ಹುಟ್ಟಿಸಿದಕ್ಕೆ ಕಾಪಾಡು ಎನ್ನ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ ಕೇಳ್ತಾರೆ. ಅದೇ ರೀತಿ ನಾವು ಕೇಳ್ಕೋಬೇಕು, ಭಗವಂತ ನನ್ನನ್ನ ಕಾಪಾಡೋ ಭಾರ ನಿನ್ನದು ಅಂತ. ಇನ್ನು ಅನಾಮಯ ಅಂತ ತೆಗೆದುಕೊಂಡ್ರೆ ಅಮಯ ಅಂದ್ರೆ ದೋಷಗಳು ಅಂತ.
ಬೆಂಕಿಯ ಬೆಂಕಿಯ ಜೊತೆ ಹೊಗೆ ಇರೋ ಹಾಗೆ ನಮ್ಮಲ್ಲಿ ದೋಷಗಳು ಇದ್ದೇ ಇರುತ್ತೆ. ಆದ್ರೆ ಭಗವಂತನಿಗೆ ಯಾವುದೇ ರೀತಿಯಾದಂತಹ ದೋಷದ ಲೇಪ ಇರೋದಿಲ್ಲ. ಆತ ಪೂರ್ಣ ನಿರ್ದೋಷ. ಇಂತಹ ಭಗವಂತನನ್ನ ನಾವು ಅನಾಮಯ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಅಂದ್ರೆ ಈಗ ಯಾವುದೇ ಒಂದು ಪುಣ್ಯ ಕೆಲಸವನ್ನ ಮಾಡ್ಲಿ, ಪಾಪದ ಕೆಲಸ ಮಾಡ್ಲಿ, ಅದು ನನಗೆ ವಿನಃ ನನ್ನಲ್ಲಿರುವಂತಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಸ್ಪರ್ಶ ಕೂಡ ಇರೋದಿಲ್ಲ. ಹಾಗಾಗಿ ಭಗವಂತನನ್ನ ನಾವಿಲ್ಲಿ ಅನಾಮಯ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಅಂತಹ ದೋಷಪೂರ್ಣ ಭಗವಂತ ನಮ್ಮಲ್ಲೂ ಸಹ ಯಾವುದೇ ರೀತಿಯಾದಂತಹ ದೋಷಗಳಿದ್ರೆ ಅದೆಲ್ಲವನ್ನ ಸರಿ ಮಾಡ್ಲಿ ಅಂತ ಕೇಳ್ಕೊಳ್ತಾ ಹೋಗೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.